ಆಕ್ಚುಲಿ MLA ಮಗನೂ ಸಹ ಗೌರ್ಮೆಂಟ್ ಆಸ್ಪತ್ರೆಗೆ ಬರಬೇಕು, MLA ಮಗನೂ ಸಹ ಗೌರ್ಮೆಂಟ್ ಸ್ಕೂಲ್ ಓದಬೇಕು. ಅವಾಗ ನಿಮಗೆ ಅಲ್ಲಿ ಏನೂ ತೊಂದರೆ ಇಲ್ದಂಗೆ ಡೆವಲಪ್ ಆಗ. ಯಾವಾಗ ನಿಮ್ಮ ಮಕ್ಕಳಲ್ಲಿ ಓದಲ್ವೋ ನಿಮಗೆ ಡೆವಲಪ್ ಮಾಡಕ್ ಗೊತ್ತಾಗಲ್ಲ. ನಿಮ್ಗೆ ಯಾಕೆ ನಾನು ಇವ್ರನ್ನ ಅಲ್ಲಿ ಸೇರಿಸ್ತೀನಿ ಅಂದ್ರೆ ಇವ್ರ ಮೂಲಕ ನನಗೆ ಪ್ರಾಬ್ಲಮ್ ಗೊತ್ತಾಗ್ತವೆ. ಅವಾಗ ನಾನು ಪತ್ರಿಕೆಗಳಿಗೆ ಬರೀತೀನಿ, ಹೋರಾಟ ಮಾಡ್ತೀನಿ. ನನ್ನ ಮಕ್ಕಳೇ ಇದ್ದಾಗ ನನಗೆ ಬಹಳ ಪೇನ್ ಆಗುತ್ತೆ. ನನ್ನ ಮಗಳಿಗೋಸ್ಕರ ಒಂದು ಹೋರಾಟ ಮಾಡಿ ಒಂದು ಬಿಡಿಸ್ಕೊಂಡಿದ್ದೆ ಒಂದು ಬಸ್, ಅದನ್ನು ನಿಲ್ಸಿದ್ದಾರೆ. ನನ್ನ ಮಗಳನ್ನ ಅದಕ್ಕೆ ನಾನು ನಿಲ್ಸೋದು, ಅವಳು ಎಲ್ಲಿ ಇರ್ತಾಳೋ, ಅವಳು ಏನ್ ಸಮಸ್ಯೆ ಇದೆ ಅದನ್ನು ಪರಿಹರಿಸ್ತಾ ಬೇರೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಮಹಾರಾಜನ ಮಗನೂ ಸಹ ಒಂದು ಆರ್ಡಿನರಿ ಕಾಲೇಜಲ್ಲಿ ಓದಬೇಕು, ಅವ್ನ ಸಮಸ್ಯೆಗಳನ್ನ ಮಹಾರಾಜ ಪರಿವರ್ತಿಸಬೇಕು. ಅವಾಗ ಮಾತ್ರ ದೇಶ ಸುಧಾರಿಸ. ಅದಕ್ಕೆ ನೀವು ಮಗಳನ್ನ ಹಳ್ಳಿ ಕೊಡಬೇಕು, ಹಳ್ಳಿ ಪರಿವರ್ತಿಸಬೇಕು ಅಂತಾರೆ ಗಾಂಧಿ. ಪೇಪರ್ ಅಲ್ಲಿ ಬಂದಾಗ ಬಸ್ ಬಿಟ್ಟಿದ್ರು, ಮತ್ತೆ ಇವಾಗ ಬರ್ತಾ ಇಲ್ಲ, ಮತ್ತೆ ಕಾಣೆ ಆಗಿದೆ. ಮತ್ತೆ ಬರ್ದಿದ್ದೀನಿ, ಬರಿತಾನೆ ಇದೀನಿ. ನಾವು ಹೋರಾಟ ಮಾಡ್ತಾನೆ ಇರ್ಬೇಕು, ಅವಾಗಷ್ಟೇ ಬಿಡ್ತಾರೆ, ಆಮೇಲೆ ಮತ್ತೆ ನಾಪತ್ತೆ ಆಗುತ್ತದೆ. ಇದು ವ್ಯವಸ್ಥೆನೇ ಹಂಗಿದೆ, ಏನ್ ಮಾಡ್ತೀವಿ. ಇವ್ಳು ಅಟ್ಲೀಸ್ಟ್ ಫ್ರೀ ಆಗಾರ ಬರ್ಲಿ ಅನ್ನೋದಕ್ಕಾರ ಒಂದು ಬಸ್ ಬಿಟ್ಟಿದ್ದು. ನಾನು ಬಹಳ ಸರಿ ಪೇಪರ್ಗೆಲ್ಲ ಬರ್ದೆ, ಅಲ್ಲಿ ಆಫೀಸ್ಗೆಲ್ಲ ಹೋಗಿ ಬೇಡ್ಕೊಂಡೆ. ಒಂದೇ ಒಂದು ಬಿಟ್ಟಿದ್ರು ಇವ್ರಿಗೆ, ಒಂದೇ ಒಂದು ಬಸ್ ಬರ್ತಿತ್ತು UDP ಲೇಔಟ್ ಇಂದ, ಒಂದೇ ಒಂದು. ಅದು ಮತ್ತೆ ಸಡನ್ ಆಗಿ ಕಣ್ಮರೆ ಆಗ್ಬಿಡುದು. ಮತ್ತೆ ನಾನು ಪೇಪರಿಗೆ ಬರಿಬೇಕು, ಕಾಣೆ ಆದ ಬಸ್ ಸಿಟಿ ಬಸ್ಗಳು ಅಂತ. ಈಗ ಚಿತ್ರದುರ್ಗದಲ್ಲಿ ಒಂದು ಸಿಟಿ ಬಸ್ ಇಲ್ಲ. ಮತ್ತೆ ನೀವು ಬರೋದು ಮತ್ತೆ ಅದನ್ನ ಹೋರಾಟ ಮಾಡಿದಾಗ ಮಾತ್ರ ಬಿಡ್ತಾರೆ. ಬಹಳ ಹೋರಾಟ ಮಾಡಿದಾಗ ಒಂದೇ ಒಂದು ಬಿಡ್ತಾರೆ, ಅದು ಅರ್ಧ ದಿವಸ ಬಿಡ್ತಾರೆ. ಎಲ್ಲಿ ಕೇಳಿರ್ತಾರೆ ಅಲ್ಲಿ ಅಷ್ಟೇ ಬಿಡ್ತಾರೆ. ಹೋರಾಟ ಮಾಡ್ತಾನೆ ಇರ್ಬೇಕು, ಅವಾಗ ಬಿಡ್ತಾರೆ. ಸಣ್ಣ ಸಣ್ಣದಕ್ಕೆಲ್ಲ ಕೇಸ್ ಹಾಕ್ಬಾರ್ದು. ಆದಷ್ಟು ನೀವು ಕೇಸ್ಗಳನ್ನ ಕಮ್ಮಿ ಆಗ್ತಾ ಬಂದ್ರೆ ನ್ಯಾಯ ಸಿಗುತ್ತೆ ನಮ್ಗೆ ಯಾವಾಗಾರ ಒಬ್ಬರಿಗೆ. ಈ ಬಹಳ ಕೇಸ್ ಆಗಿದೆ, ನೀವು ನೋಡಿರ್ಬೋದು. ನೀವು ಅಲ್ಲಿ ಮೆಟ್ಲ ಮೇಲೆಲ್ಲ ಫೈಲ್ ಇರ್ತವೆ. ಹೈಕೋರ್ಟ್ಗೆ ಕೇಸ್ ಫೈಲ್ ಇಡಕ್ಕೆ ಜಾಗನೇ ಇಲ್ಲ, ಅಷ್ಟು ಫೈಲ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ 10 ವರ್ಷದ ಮೇಲೆ ಇಟ್ಕೋಬೇಡಿ ಅಂತ. ಆದ್ರೂ ನಮ್ಮವೆಲ್ಲ 12 ವರ್ಷ 15 ವರ್ಷ ಆದ್ವಿ, ಇನ್ನೂ ಮುಗ್ದಿಲ್ಲ. ಮತ್ತೆ ನಮ್ದು ಇದು ಮುಗಿಯೋದ ಕತೆ ಇದು. ಇನ್ನು ಮೋಸ್ಟ್ಲಿ ಇನ್ನೂ ನನಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆಲ್ಬೇಕಲ್ಲ, ಇನ್ನೇನು 5-6 ವರ್ಷ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗಿದ್ರೆ ಇಲ್ಲಿ ಭಾಷಣನೇ ಮಾಡ್ತಿರ್ಲಿಲ್ಲ ನಾನು. ಈಗ 2 ಮಿಲಿಯನ್ಸ್ ವ್ಯೂವರ್ಸ್ ಸಿಗ್ತಿರ್ಲಿಲ್ಲ, ಚರ್ಕ ಹೊರಗೆ ಬರ್ತಿರ್ಲಿಲ್ಲ. ರಾಮ ಕಾಡಿಗೆ ಹೋಗಿದ್ದಕ್ಕೆ ಅಲ್ಲಿ ರಾವಣ ಸತ್ತಿದ್ದು, ಅಲ್ಲಿ ಶಬರಿ ಸಿಕ್ಕಿದ್ದು. ನಾನು ಕೆಲಸ ಕಳ್ಕೊಂಡಿದ್ದೆ ಒಳ್ಳೇದು. ಆಕ್ಚುಲಿ ಮುರುಘಾ ಮಠ ನನಗೆ ಒಳ್ಳೇದು ಮಾಡಿದೆ. ಆಕ್ಚುಲಿ ಯಾರು ಕೆಟ್ಟರಿಲ್ಲಂತೆ ಭೂಮಿ ಮೇಲೆ, ಅದು ನಿಮಗೆ ಒಂದು ಪರೀಕ್ಷೆ ಅಂತದ್ದು. ನಿಮಗೆ ಹೊರಗೆ ಹಾಕ್ತಾರಂತೆ, ಒಂದು ಕತೆ ಇದೆ. ಎಲ್ಲ ಆ ಊರಿಗೆ ಯಾರು ಒಳ್ಳೆಯವರು ಇರ್ಲಿಲ್ವಂತೆ. ಯಾಕೆ ಅಂತ ಕೇಳಿದ್ರೆ, ಒಳ್ಳೆಯವರು ಊರಾಗಿದ್ರೆ ಬೇರೆ ಕಡೆ ಚೆನ್ನಾಗಲ್ಲ, ಉದ್ಧಾರ ಆಗಲ್ಲ ಅಂತ ಒಳ್ಳೆಯವ್ರನ್ನೆಲ್ಲ ಊರು ಬಿಡಿಸ್ತಿರ್ತಾರಂತ. ಹಂಗೆ ನನಗೆ ಮುರುಘಾ ಮಠ ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ದು ಒಳ್ಳೇದಾಯ್ತು ನನಗೆ. ಸೊ ನಾನು ಬೇರೆ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಿ ಗಾಂಧೀಜಿ. ಇವಳು ನನ್ನ 2ನೇ ಮಗಳು. ಇವಳು ಈಗ BSc ಮಾಡ್ತಿದ್ದಾಳೆ, ಇವಳು ಫೈನಲ್ ಇಯರ್. ನಾನು ಕೆಲಸ ಬಿಟ್ಟು ಕೇಸ್ ಹಾಕಿದಾಗ ಇವಳು LKG ನಲ್ಲಿ. ಈಗ ಇವಳು BSc ಬಂದ್ರು ಸಹ ನನ್ನ ಕೇಸ್ ಇನ್ನೂ ಮುಗ್ದಿಲ್ಲ. ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಮೋಸ್ಟ್ಲಿ ಇವಳು ಇನ್ನು ಎಷ್ಟು ವಯಸ್ಸಿಗೆ ನಾನು ಗೆಲ್ತೀನೋ, ಎಷ್ಟು ವರ್ಷಕ್ಕೆ ನನಗೆ ಅದು ನನ್ನ ಸಂಬಳ ಬರುತ್ತೋ ಗೊತ್ತಿಲ್ಲ. ಇಷ್ಟು ವ್ಯವಸ್ಥೆ ಕೆಟ್ಟಿರೋದು ಏನಾಗಿದೆ, ನಾವು ನ್ಯಾಯಕ್ಕೆ ಹೋರಾಡೋದೇ ಕಷ್ಟ ಆಗಿದೆ. ಈಗ ನಾನು ಉಚಿತ ಲಾಯರ್ ತಗೊಂಡಿದ್ದೀನಿ. ಉಚಿತ ಲಾಯರ್ ಸಿಗ್ತಾರೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ. ನನ್ನ ಇನ್ಕಮ್ ಇಲ್ಲ ಈಗ ನನ್ನ ಹತ್ರ. ಒಂದು ಲಾಯರ್ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಉಚಿತ ಲಾಯರ್ ತಗೊಂಡು ನಾನು ಈಗ ಕೇಸ್ ನಡೆಸ್ತಾ ಇದ್ದೀನಿ. ತುಂಬ ಜನ ಉಚಿತ ಲಾಯರ್ ಕಂಡ್ರಿ ಚೆನ್ನಾಗಿ ವಾದ ಮಾಡಲ್ಲ ಕಂಡ್ರಿ, ದುಡ್ಡು ಕೊಟ್ಟು ತಗೋಬೇಕಿತ್ತು ನೀವು, ಕಮಿಷನ್ ಕೊಟ್ಟು ಹೋಗ್ಬೇಕಾಗಿತ್ತು ನೀವು ಅಂತೆಲ್ಲ ಮಾತಾಡ್ತಾರೆ. ಬಟ್ ನಾನು ಉಚಿತ ಲಾಯರ್ನ ನಂಬಿದ್ದೀನಿ. ಯಾಕೆಂದರೆ ಒಂದ್ಸರಿ ಸತ್ಯ ಗೆಲ್ಲುತ್ತೆ. ಹೆಂಗೆ ಜಡ್ಜ್ಗಳು ಒಳ್ಳೆಯರಿದ್ದಾಗ ನೀವು ತುಂಬ ವಾದ ಮಾಡೋದೇನು ಬೇಕಾಗಲ್ಲ, ಅವರೇ ಗೆಲ್ಲಿಸ್ತಾರೆ. ನನ್ನ ಕೇಸ್ ಹಂಗೆ ಅವರಾಗೆ ಗೆಲ್ಲಿಸ್ತಾ ಇದೆ. ನನಗೊಬ್ರು ಹಳೆ ಲಾಯರ್ ಸಿಕ್ಕಿದ್ರು, ನಿನ್ನ ಕೇಸ್ ಸೋಲುತ್ತೆ ಕಣಪ್ಪ ಅಂದ್ರು. ನಾನು ಕೋರ್ಟ್ ಒಳಗೆ ಹೋದಾಗ ಕೇಸ್ ಗೆಲ್ತದು, ಜಡ್ಜೆ ನನ್ನನ್ನು ಗೆಲ್ಸಿದ್ರು. ಸೊ ಸತ್ಯ ಇದ್ದಾಗ ಅದು ಗೆಲ್ಲುತ್ತೆ. ಲಾಯರಿಗೆ ಫೀಸ್ ಕೊಡೋದ್ರಿಂದ ಕೇಸ್ ಗೆಲ್ಲುತ್ತೆ ಅನ್ನೋದು ಸುಳ್ಳು. ಆ ಪ್ರಯೋಗ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇವಳಿಗೆ BSc ಬಂದಿದ್ದಾಳೆ ಫೈನಲ್ ಇಯರ್. ನೋಡೋಣ ನೆಕ್ಸ್ಟ್ ಯಾವಾಗ ಗೆಲ್ಲುತ್ತೇನೋ. ಇವರೆಲ್ಲ ಕಾಯ್ತಾ ಇದ್ದಾರೆ. ಇವನ್ನೆಲ್ಲ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೀನಿ, ತೋರಿಸಿದ್ದೆ. ಇವಳು ನಿಲ್ಲಿಸಿ ತೋರಿಸ್ತಿದ್ದೆ, ನೋಡಿ ಸರ್ ಇವಳು BSc ಬಂದಿದ್ದಾಳೆ, ಇಷ್ಟ ಎತ್ತರ ಆಗಿದ್ದಾಳೆ, ನನ್ನ ಕೇಸ್ ಬೇಗ ಮಾಡ್ಕೊಡ್ರಿ, ಬೇಗ ಹಿಯರಿಂಗ್ ಮಾಡ್ಕೊಡ್ರಿ. ನಮ್ಮ ಸರ್ಕಾರದ ವ್ಯವಸ್ಥೆ ತುಂಬಾ ನಿಧಾನ ಇದೆ. ಬಹಳ ಆಮೇಲೆ ಅವ್ರದ್ದೇನು ತಪ್ಪಿಲ್ಲ ಅನ್ಸುತ್ತೆ. ಬಹಳ ಕೇಸ್ ಆಗಿದೆ, ಸಣ್ಣ ಸಣ್ಣದಕ್ಕೂ ಕೇಸ್ ಹಾಕೊಂಡ್ ಬಂದ್ಬಿಡ್ತಾರೆ. ನಿಜವಾದ ಕೇಸ್ಗಳು ಸಿಗಾಕಂತಾವ. ಸಣ್ಣ ಸಣ್ಣದಕ್ಕೆಲ್ಲ ಕೇಸ್ ಹಾಕ್ಬಾರ್ದು. ಆದಷ್ಟು ನೀವು ಕೇಸ್ಗಳನ್ನ ಕಮ್ಮಿ ಆಗ್ತಾ ಬಂದ್ರೆ ನ್ಯಾಯ ಸಿಗುತ್ತೆ ನಮ್ಗೆ ಯಾವಾಗಾರ ಒಬ್ಬರಿಗೆ. ಈ ಬಹಳ ಕೇಸ್ ಆಗಿದೆ, ನೀವು ನೋಡಿರ್ಬೋದು. ನೀವು ಅಲ್ಲಿ ಮೆಟ್ಲ ಮೇಲೆಲ್ಲ ಫೈಲ್ ಇರ್ತವೆ. ಹೈಕೋರ್ಟ್ಗೆ ಕೇಸ್ ಫೈಲ್ ಇಡಕ್ಕೆ ಜಾಗನೇ ಇಲ್ಲ, ಅಷ್ಟು ಫೈಲ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ 10 ವರ್ಷದ ಮೇಲೆ ಇಟ್ಕೋಬೇಡಿ ಅಂತ. ಆದ್ರೂ ನಮ್ಮವೆಲ್ಲ 12 ವರ್ಷ 15 ವರ್ಷ ಆದ್ವಿ, ಇನ್ನೂ ಮುಗ್ದಿಲ್ಲ. ಮತ್ತೆ ನಮ್ದು ಇದು ಮುಗಿಯೋದ ಕತೆ ಇದು. ಇನ್ನು ಮೋಸ್ಟ್ಲಿ ಇನ್ನೂ ನನಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆಲ್ಬೇಕಲ್ಲ, ಇನ್ನೇನು 5-6 ವರ್ಷ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಈಗ ನೀವು ಏನು ಓದ್ತಿದ್ದೀನಿ ಅಂದ್ರೆ ಮೇಡಮ್, ನೀವು BSc ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಹೋಗುತ್ತೆ ಅಲ್ವಾ? ನಿಮ್ ತಂದೆಯವರು ಹೇಗೆ MSc ಗೌರ್ಮೆಂಟ್ ಸಿಕ್ಕರೆ ಹೋಗ್ತೀನಿ, MScಗೂ ಸಹ ಗೌರ್ಮೆಂಟ್ ಸಿಕ್ಕರೆ ಹೋಗ್ತೀನಿ ಅಂತ ಹೇಳೋಳು. ಪ್ರೈವೇಟ್ ಅಲ್ಲಿ ಎಲ್ಲೂ ಸೇರ್ಸಲ್ಲ ನಾವೇನು. ಶಿಕ್ಷಣ ಆದಷ್ಟು ಎಷ್ಟೇ ಅದು, ಆಮೇಲೆ ಗೌರ್ಮೆಂಟ್ ಅಲ್ಲಿ ಕೆಟ್ಟಿರೋ ಸ್ಕೂಲ್ ಇರ್ಬೋದು ಅದು ಇಂಪ್ರೂವ್ಮೆಂಟ್ ಬಗ್ಗೆ ನಾನು ಬಹಳ ಪ್ರಯತ್ನ ಪಟ್ಟಿದ್ದೀನಿ. ಸ್ಕೂಲಲ್ಲಿ ಡೆಸ್ಕ್ ಇಲ್ಲ ಅಂದ್ರೆ ಡೆಸ್ಕ್ ಕೊಡ್ಸೋದು. ದುಡ್ಡೇ ಇಲ್ಲ ಅಂತೀರಾ ಅವೆಲ್ಲ? ದಾನಿಗಳನ್ನ ಹುಡುಕೋದು ಹೆಂಗೋ ಮಾಡ್ತಿದ್ದೆ ನಾನು. ಎಲ್ಲ ಸ್ಕೂಲಲ್ಲೂ ಏನಾದ್ರು ಪೆನ್ಸಿಲ್ ಕೊಡೋದು, ಅವ್ರಿಗೆ ರಬ್ಬರ್ ಕೊಡ್ಸೋದು, ದಾನಿಗಳಿಂದ ಬ್ಯಾಗ್ ಕೊಡ್ಸೋದು. ಈ ರೋಟರಿ ಕ್ಲಬ್ ಇರ್ಬೋದು, ವಾಸವಿ ಕ್ಲಬ್ ಇರ್ಬೋದು, ಅವನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಸ್ಲಮ್ಗಳಿಗೆಲ್ಲ ಬಟ್ಟೆ ಕೊಡ್ಸೋದು. ದಾನಿಗಳನ್ನ ಹುಡುಕಿ ಮಾಡ್ತಿದ್ದೆ. ಮನ್ಸು ಮಾಡಿದ್ರೆ ಆಗುತ್ತೆ ಸ್ವಲ್ಪ. ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ನಾನು ಸ್ವಲ್ಪ ಇರೋ ದುಡ್ಡಲ್ಲೇ ಹಾಕಿ ಬಟ್ಟೆ ಕೊಡ್ಸೋದು, ಮಕ್ಕಳಿಗೆ ಬುಕ್ಸ್ ಕೊಡ್ಸೋದು, ಪೆನ್ ಕೊಡ್ಸೋದು. ಏನ್ ನ್ಯೂನತೆ ಇರುತ್ತೋ ಅದನ್ನ ಸರಿಪಡಿಸ್ಬೇಕು, ಅದು ನಮ್ಮ ಉದ್ದೇಶ ಆಗ್ಬೇಕು. ನೀವು ಒಬ್ರು ಲಾಯರ್ ತಗೊಂಡ್ಬೇಕು. ಈಗ ದುಡ್ಡಿದ್ದಾಗಂತೂ ನೀವು ಲಾಯರ್ಗೆ ದುಡ್ಡು ಕೊಟ್ಟಿದ್ದೀರಾ, ಬಟ್ ನೀವೀಗ ಹೇಳ್ತಿದ್ದೀರಾ ನನ್ನ ಹತ್ರ ದುಡ್ಡಿಲ್ಲ, ನಾನು ಲಾಯರ್ಗೆ ಕೊಡಕ್ ಆಗ್ತಿಲ್ಲ ಅಂತ. ಅವಾಗ ಏನ್ ಮಾಡಿದ್ರಿ ಸರ್ ಹಾಗಾದ್ರೆ ನೀವು? ಈಗ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತದಲ್ಲಿ ಏನಾಗಿದೆ, ಉಚಿತ ಲಾಯರ್ ಕೊಡ್ತಾರೆ ನಮಗೆ. ನಂದು ಇನ್ಕಮ್ ಇಲ್ಲಲ್ಲ, ನಂದೀಗ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ನನಗೊಂದು ಫ್ರೀ ಲಾಯರ್ ಕೊಟ್ಟಿದ್ದಾರೆ. ಈಗ
ಗೌರ್ಮೆಂಟ್ ಲಾಯರ್ ಗವರ್ಮೆಂಟ್ ಅಲ್ಲಿಂದ ಕೋರ್ಟ್ ಅಲ್ಲೇ ಒಬ್ರು ಇರ್ತಾರೆ, ಅವ್ರು ಅಟೆಂಡ್ ಮಾಡ್ತಾರೆ, ಕೇಸ್ ಫೈಲ್ ಎಲ್ಲ ಅವರೇ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಬಟ್ ಜನಕ್ಕೆ ಅವ್ರ ಮೇಲೆ ನಂಬಿಕೆ ಕಡಿಮೆ. ಈಗ ತುಂಬಾ ಜನ ಏನಂತಾರೆ, ಫ್ರೀ ಲಾಯರ್ಗಳು ಚೆನ್ನಾಗಿ ಮಾಡಲ್ಲ ಕಣ್ರಿ, ಅದಕ್ಕೆ ನಿಮ್ಗೆ ಸ್ಲೋ ಆಗಿದೆ ಕಣ್ರಿ, ಮತ್ತೆ ನನಗೆ 1 ವರ್ಷ ಆಗ್ತಾ ಬರ್ತಾ ಇದೆ ಈಗ, ಸೊ ಅದಕ್ಕೆ ಬೇರೆ ಲಾಯರ್ ತಗೊಳ್ಳಿ, ಮತ್ತೆ ದುಡ್ಡು ಕೊಡಿ, ಕಮಿಷನ್ ಮಾತಾಡ್ರಿ, ಈ ತರ ಎಲ್ಲ ಅಂಶಗಳನ್ನ ಒಡ್ತಾರೆ. ಬಟ್ ನಾನು ಧೈರ್ಯವಾಗಿ ನಿಂತಿದ್ದೀನಿ, ಯಾಕಂದ್ರೆ ಕೇಸ್ ಗೆಲ್ಲುತ್ತೆ, ಯಾವಾಗ ಸ್ಲೋ ಆದ್ರೂ ಪರವಾಗಿಲ್ಲ, ಒಟ್ಟೆ ಸತ್ಯ ಗೆಲ್ಲುತ್ತೆ. ಬಹಳ ದುಡ್ಡು ಹಾಕಿ ನಾನು ಗೆಲ್ಲೋದ್ರಿಂದ ಅರ್ಥ ಏನಿಲ್ವಲ್ಲ, ಅದು ಉಚಿತವಾಗಿ ನಡೆಯುತ್ತಾ ಸೇಫ್ಟಿಗೋಸ್ಕರ ಒಂದು ಕೇಸ್ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಡಿಫೆನ್ಸಿಗೋಸ್ಕರ ಕ್ರಿಕೆಟ್ ಆಡ್ತಿರ್ತಾರೆ ನೋಡ್ರಿ, ಸುಮ್ಮನೆ ಓವರ್ ನ ವೇಸ್ಟ್ ಮಾಡತ್ತಕ್ಕೆ ಕ್ರಿಕೆಟ್ ಆಡ್ತಿರ್ತಾರೆ ಕೆಲವರು, ಹಿಂಗಿರು ಗೆಲ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಡಿಫೆನ್ಸಿಗೋಸ್ಕರ ಒಂದು ಕೇಸ್ ಹಾಕೊಳ್ಳಪ್ಪ, ತುಂಬಾ ಹೋರಾಡಬೇಡ ಅಂತಾರೆ ಗಾಂಧೀಜಿ. ಆಮೇಲೆ ಅಪೀಲ್ ಹೋಗಬೇಡ ಅಂತಾರೆ ಗಾಂಧೀಜಿದು. ಒಂದು ಬಹಳ ಸೀರಿಯಸ್ ಪಾಯಿಂಟ್ ಇದೆ, ನೀವು ಸೋತ್ರೆ ಅಪೀಲ್ ಹೋಗಿಲ್ಲ ನೋಡ್ರಿ, ಆ ತರ ಅವ್ರು ವಿತ್ಡ್ರಾ ಮಾಡ್ತಾರೆ, ನ್ಯಾಯಾಲಯದಿಂದ ಹೊರಗೆ ಬರೋದನ್ನ ಟ್ರೈ ಮಾಡ್ತಾರೆ ಅವ್ರು. ಯಾಕಂದ್ರೆ ನೀನೇ ಹೋರಾಡ್ಕೊಂಡು ಸಮಾಜದಲ್ಲಿ ನೀನೇ ಸಪ್ರೆಸ್ ಆಗಿ ನೀನೇ ಕೊರಗಿ ನೀನೇ ಅನುಭವಿಸ್ತೀಯಲ್ಲ, ಅದು ಸಮಾಜವನ್ನ ಪರಿವರ್ತಿಸ. ಕೋರ್ಟಿಂದ ಏನಾಗುತ್ತೆ, ದ್ವೇಷ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ, ನೋಡಿರ್ಬೋದು ನೀವು. ಅವ್ನು ಗೆದ್ದಿರ್ತಾನೆ, ಆದ್ರೂ ಅವನ ಆಸ್ತಿ ತಗೊಳಕ್ಕಾಗಲ್ಲ. ಮನ ಪರಿವರ್ತನೆ ಆಗ್ಬೇಕು, ವಿರೋಧಿಯ ಮನ ಪರಿವರ್ತನೆ ಆಗ್ಬೇಕು. ನಾನು ಕೋರ್ಟಿಗೆ ಹೋಗಿರ್ಲಿಲ್ಲ ಅಂದಿದ್ರೆ ಮಠದಲ್ಲಿ ಇನ್ನೂ ಮನ ಪರಿವರ್ತನೆ ಆಗ್ತಿತ್ತೇನೋ. ನಾನು ಕೋರ್ಟಿಗೆ ಹೋಗಿರೋದು ಅವ್ರಿಗೆ ಇನ್ನೂ ದ್ವೇಷ ಇದೆ, ಅದಕ್ಕೆ ಅವ್ರು ನನಗೆ ಕೊಡದೇ ಇಲ್ಲ. ನಾನು ಕೇಸ್ ಗೆದ್ರು ಸಹ ನನಗೆ ದುಡ್ಡು ಕೊಡ್ತಾ ಇಲ್ಲ, ಕೆಲಸ ಕೊಡ್ತಿಲ್ಲ. ದ್ವೇಷ ಬರುತ್ತೆ, ಕೋರ್ಟಲ್ಲಿ ಗೆದ್ದಾಗ ದ್ವೇಷ ಬರುತ್ತೆ. ಈ ಕೋರ್ಟಿಗೆ ಹೋಗದಂಗೆ ಸುಮ್ಮನೆ ಹಂಗೆ ಸಾಯಿರಿ, ನೀವು ಫೋರ್ಸ್ ಮಾಡಲ್ಲ ನಾನು ಲಾಯರಿಗೆ ಕೇಸ್ ಗೆಲ್ಲಿ ಅಂತ. ನನಗೆ ಹೆಂಡತಿ ಮಕ್ಕಳದೆಲ್ಲ ಫೋರ್ಸ್ ಇದೆ, ನೆಂಟರದೆಲ್ಲ ಫೋರ್ಸ್ ಇದೆ, ಬೇಗ ಗೆಲ್ಬೇಕು ನೀವು. ನಮ್ದೊಂದು ಮನೆ ಇಲ್ಲ, ನಮ್ಗೊಂದು ಏನು ಇಲ್ಲ, ಆಶ್ರಯ ಇಲ್ಲ, ಇದು ಇಲ್ಲ, ಸ್ವಂತ ಬಾಡಿಗೆ ಮನೆಗಳು, ಇವೆಲ್ಲ ಬಾಡಿಗೆ ಮನೆಗಳು. ಒಳ್ಳೆ ಓನರ್ ಸಿಕ್ಕಿದ್ದಾರೆ ಸದ್ಯ, ಸ್ವಲ್ಪ ಕಡಿಮೆ ಬಾಡಿಗೆ ಮಾಡಿದ್ರು ನಮಗೆ, ಆಮೇಲೆ ಲೇಟ್ ಆಗಿ ಕೊಟ್ಟರು ಇಸ್ಕಂತಾರೆ. ಸ್ವಲ್ಪ ಅರ್ಥ ಮಾಡ್ಕೊಂಡಿರೋದು ನಾವು ಈ ಮನೆಯಲ್ಲಿ ಇದೀವಿ 15 ವರ್ಷದಿಂದ. ಕೆಲಸ ಬಿಟ್ಟಿದ್ದಾರೆ ನಿಮ್ಮ ತಂದೆಯವರು, ನಿಮ್ಮನ್ನು ಓದಿಸ್ಬೇಕು, ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ಬಾಡಿಗೆನು ಕಟ್ಟಬೇಕು. ಆ ವ್ಯವಸ್ಥೆಯಲ್ಲಿ ನೀವು ಹೇಗೆ ಬದುಕ್ತಿದ್ರಿ ಸರ್? ಈಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ನಾವೊಬ್ಬ ವ್ಯಕ್ತಿಯಾಗಿ ನಾನು ಬದುಕಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಮಿನಿಮಮ್ ಇವತ್ತಿನ ದಿವಸ ನನಗೆ ಒಂದು 10 ರಿಂದ 15 ಸಾವಿರ ರೂಪಾಯಿ ಬೇಕು ಇನ್ಕಮ್, ನಾವು ದುಡಿಬೇಕಾಗುತ್ತೆ. ಹಾಗಾದ್ರೆ ನೀವು ಹೇಗೆ ಜೀವನ ಅದೇ ಹೇಳಿದ್ನಲ್ಲ ಈಗ. ಮತ್ತೆ ನೀವು ಇನ್ನೊಂದೇನ್ ಹೇಳ್ತೀರಾ ಅಂತಂದ್ರೆ, ಕೆಲವು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆಲ್ಲ ನಾನು ಬೆಂಚ್ಗಳನ್ನ ಕೊಡ್ಸಿದೀನಿ ಅಂತ ಹೇಳ್ತೀನಿ. ಹೌದೌದು. ಈಗ ನಾನು ದೇವ್ರ ನಂಬಿ ನಾನು ಬದುಕಿ ಸಡನ್ ನನಗೊಂದು ಭಾಷಣ ಬರುತ್ತೆ. ಮನೆ ನನಗೊಂದು ಸಡನ್ ಒಂದು ಅವಾರ್ಡ್ ಕೊಟ್ಟರು, 5,000 ಕ್ಯಾಶ್ ಕೊಟ್ಟರು ಅವರು. ಈ ತಿಂಗಳು ಬಾಡಿಗೆ ಒಂದು ಸ್ವಲ್ಪನಾರು ಆಯ್ತಲ್ಲಪ್ಪ ಅಂತ ದೇವ್ರು ಬೇಡ್ಕೊಳ್ಳೋದು. ಇನ್ನೊಂದು 3,000 ಹೆಂಗಾರ ನೋಡಪ್ಪ ದೇವ್ರೆ, 8,000 ಬಾಡಿಗೆ ಕಟ್ಕೊಳ್ಳೋದ್ರಾಗೆ ನನಗೆ ಅಷ್ಟು ಒದಗಿಸ್ಬೇಕು ಅಂತ ದೇವ್ರು. ಒದಗಿಸ್ಲಿಲ್ವಾ ಅಂದ್ರೆ ನಾನು ಮೊದಲೇ ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಮೊದಲಿಂದ ಉಳಿಸ್ಕೊಂಡು ಆ ದುಡ್ಡಲ್ಲಿ ತಗೊಂತೀನಿ. ನಾನು ಆ ದುಡ್ಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಾಡಿಗೆ ಕೊಡ್ಕೊಂತೀನಿ. ಬಹಳ ಸರಳವಾಗಿ ಇವಳು ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ, ಊಟ ಮನೆಯಿಂದ ತಗೊಂಡು ಹೋಗ್ತೀನಿ, ಎಲ್ಲೂ ಹೊರಗೆ ಊಟ ಮಾಡ್ಸಲ್ಲ, ಮತ್ತೆ ಮನೆ ಕರ್ಕೊಂಡ್ ಬರ್ತೀನಿ. ದಿವಸ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ ಅಷ್ಟೇ. ನಾನೇ ಕರ್ಕೊಂಡು ಹೋಗೋದು ಬೆಳಿಗ್ಗೆ, ಮತ್ತೆ ಅಲ್ಲೇ ಕಾಲೇಜ್ ಹತ್ರ ಕೂತಿರ್ತೀನಿ, ಅಲ್ಲಿ ನಾನು ಚರ್ಕ ತೋರಿಸ್ತೀನಿ, ಬೇರೆಯವರಿಗೆಲ್ಲ ಭಾಷಣ ಮಾಡ್ತೀನಿ, ನ್ಯೂಸ್ ಬರೀತೀನಿ. ನಾನು ಡೈಲಿ ಪೇಪರ್ ಎಲ್ಲಿರ್ತೀನಿ ಅಲ್ಲೇ ನ್ಯೂಸ್ ಬರೀತೀನಿ, ಚರ್ಕ ತೋರಿಸ್ತಿರ್ತೀನಿ, ಜನರ ಜೊತೆ ಬೆರೀತಿರ್ತೀನಿ. ಅಲ್ಲೆಲ್ಲೋ ಒಂದ್ ಕಡೆ ಊಟ ಸಿಗುತ್ತೆ ನನಗೆ, ಅಲ್ಲೆಲ್ಲೋ ಒಂದ್ ಕಡೆ ಫಂಕ್ಷನ್ ಇರುತ್ತೆ, ಬದುಕ್ತದೀವಿ ನಾವು. ನಿಮಗೇನು ಅನಿಸ್ತಲ್ಲ ಅಂದ್ರೆ, ನಾನು ಇಲ್ಲಿ ಹೋಗ್ತೀನಿ, ನಾನು ಯಾರೋ ಏನೋ ಒಂದು ದೃಷ್ಟಿಲಿ ನೋಡ್ತಾರೆ? ಇಲ್ಲ ಏನ್ ಅನ್ಸಲ್ಲ. ಯಾಕಂದ್ರೆ ನೀವಾಗೆ ಬಿಟ್ಕೊಟ್ಟಾಗ ಏನು ಫೀಲಿಂಗ್ ಆಗಲ್ಲ, ನೀವಾಗೆ ಚಾಪೆ ಮೇಲೆ ಕೂತಾಗ ಫೀಲಿಂಗ್ ಆಗಲ್ಲ. ಬೇರೆ ನಿಮ್ಮನ್ನ ಚಾಪೆ ಮೇಲೆ ಕೂರಿಸ್ತಾ ಬಹಳ ಫೀಲಿಂಗ್ ಆಗುತ್ತೆ. ನಾನು ಕೂರಿಸ್ಬಿಟ್ರಲ್ಲ ಇವರು, ನೀವಾಗೆ ಕೂತ್ಕೊಳ್ರಿ ಕೆಳಗೆ. ಅಲ್ಲ ಮೇಡಮ್, ನಾನು ನಿಮಗೆ ಒಂದು ಕೇಳ್ತೀನಿ. ಈಗ ನಿಮ್ಮ ತಂದೆಯವರು ನಿಮ್ಮನ್ನ ಕಾಲೇಜಿಗೆ ಡೈಲಿ ಸಣ್ಣ ಮಕ್ಕಳೆಲ್ಲ ಹೇಗೆ ಬಿಟ್ಬಿಡ್ತಾರೆ, ಅದೇ ತರ ನಿಮ್ಮನ್ನ ಬಿಟ್ಬಿಡ್ತಾರೆ. ಅದು ಒಂದು ಪಕ್ಷ ಹೇಳೋಣ ಅಂತ ಏನಂತ ಅಂದ್ರೆ, ನಾನು ದೊಡ್ಡವರಿಗೆ ಯಾವಾಗಲೂ ಮಕ್ಕಳೆಲ್ಲ ಸಣ್ಣವರೇ ಅಂತಾರೆ, ನಾವು ಬಹುಸರ ನಿಮ್ಮ ತಂದೆಯವರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂತ ಅಂದ್ರೆ, ಊಟಕ್ಕೂ ತಂದು ಕೊಡ್ತಾರೆ. ಆಮೇಲೆ ಅಲ್ಲೇ ಸರ್ ಈಗ ಹೇಳಿದ್ರು ಒಂದು ಮಾತು, ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಹೆಚ್ಚಿಗೆ ನಾನು ಏನೋ ತಿಳ್ಕೊಂಡಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸರ್ ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲಿ ನನ್ನ ಮಗಳನ್ನ ಬಿಡ್ತೀನೋ ಅಲ್ಲೇ ಚರಕನ್ ಮಾರಾಟ ಕೂಡ ಮಾಡ್ತೀನಿ. ನಿಮಗೇನೋ ಆತರ ಗಿಲ್ಟಿ ಫೀಲ್ ಆತರ ಏನೋ ಆಗಲ್ಲ ನಿಮಗೆ? ಇಲ್ಲ, ನನಗೆ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ನಾನು ಸಣ್ಣವಳಿದ್ದಾಗಿಂದನೂ ಸ್ಕೂಲು ಕಾಲೇಜ್ ತನಕ ಬಂದಿದ್ದಾರೆ. ಎಲ್ಲಾದ್ರೂ ನಂಗೆ ನಮ್ಮ ಅಪ್ಪಾಜಿ ನೋಡಿದಾಗ ನನ್ನ ಮನೆ ಅಂತಾನೆ ಫೀಲ್ ಆಗುತ್ತೆ. ಮತ್ತೆ ನನ್ನ ಫ್ರೆಂಡ್ಸಿಗೆ ಇವಾಗ ಹೆಂಗಾಗಿದ್ದಾರೆ ಅಂದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ ಯಾರು ಅವ್ರನ್ನ ಮಾತಾಡ್ಸಕ್ ಬರಲ್ಲ ಕಾಲೇಜ್ ಹತ್ರ. ನಮ್ಮ ಅಪ್ಪಾಜಿ ನಾನು ಒಬ್ಬರಿಗೆ ತಂದೆ ಆಗಿಲ್ಲ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಂದೆ ಆಗಿದ್ದಾರೆ. ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ನಮ್ ಟೀಚರ್ಸ್ ಎಲ್ಲ ಇವಾಗ ಹೆಂಗೆ ಅಂತಂದ್ರೆ, ಬರೀ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾರೆ, ಆಮೇಲೆ ಹೋಗ್ತಾರೆ, ನಮ್ನೇನು ಮಾತಾಡ್ಸೋದು ಏನು ಇಲ್ಲ. ನಮ್ಮ ಅಪ್ಪಾಜಿ ಅಲ್ಲೇ ಇರೋದ್ರಿಂದ ಎಲ್ಲರೂ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾರೆ, ಚರ್ಕ ನೋಡ್ತಾರೆ, ಮಾತಾಡ್ತಾರೆ. ನಮ್ಮೆಲ್ರಿಗೂ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ಕಿದೆ. ನಮ್ಮ ಅಪ್ಪಾಜಿ ಕಾಲೇಜ್ ಹತ್ರ ಬರೋದು ಬೇಜಾರು ಯಾವತ್ತೂ ಆಗಿಲ್ಲ. ನಿಮ್ಮ ಕಾಲೇಜ್ ಮುಗಿದಂಗೂ ಅಲ್ಲೇ ಇರ್ತಾರೆ ಅಪ್ಪಾಜಿ? ಅಲ್ಲೇ ಇದ್ದು ಜೊತೆ ಕರ್ಕೊಂಡ್ ಬರ್ತಾರೆ. ಸರ್, ಎಷ್ಟು ವರ್ಷದಿಂದ ನಡೀತಿದೆ? ಇದು ಸಣ್ಣ ವಯಸ್ಸಿಂದ ನಂಗೆ ಕೆಲಸ ಬಿಟ್ಟಾಗಿಂದ 15 ವರ್ಷದಿಂದ ಇದೇ ಕೆಲಸ. ಇಬ್ರು ಹೆಣ್ಮಕ್ಳನ್ನ ಸಾಕಿದ್ದೀನಿ, ಬೆಳೆಸಿದ್ದೀನಿ. ಪ್ರತಿ ದಿವಸ ಕಾಲೇಜಿಗೆ ಹೋಗ್ತೀನಿ, ಅಲ್ಲಿ ಸೇವೆ ಮಾಡಕ್ ಅವಕಾಶ ಸಿಕ್ಕೆಲ್ಲ ಸೇವೆ ಮಾಡ್ತೀನಿ. ಅವರೆಲ್ಲ ನ್ಯೂಸ್ ಬರ್ಕೊಟ್ಟಿರ್ತೀನಿ. ಸೇವೆ ಅಂದ್ರೆ ಎಲ್ಲಿ, ಯಾವ ತರ ಸರ್? ಈಗ ಏನಾರು ಅವ್ರು NSS ಇದ್ದಾಗ ಅವ್ರ ಜೊತೆ ನಾನು ಹೋಗ್ತೀನಿ, ಅಲ್ಲಿ ನಾನು ಕ್ಲೀನ್ ಮಾಡೋದಿದ್ರೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಏನು ಅಂತ. ಅಥವಾ ಏನಾದ್ರು ಪ್ರೋಗ್ರಾಮ್ ಇತ್ತು ಅಂದ್ರೆ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ, ಸ್ಟೇಜ್ ಎಲ್ಲ. ಮುಜುಗರ ಇಲ್ಲ ನಿಮಗೆ? ಇಲ್ಲ, ನನ್ನ ಕೆಲಸ ಅಲ್ಲ. ಇಲ್ಲ, ಅವರು ಎಲ್ಲ ತುಂಬಾ ಗೌರವ ಕೊಡ್ತಾರೆ ಎಲ್ಲರೂ, ತುಂಬಾ ಜನ. ಆಮೇಲೆ ಅವರೆಲ್ಲ ನ್ಯೂಸ್ ಬರೀತೀನಿ, ನಾನು ನ್ಯೂಸ್ ಬರೋದು ಪೇಪರ್ಗೆಲ್ಲ ಹಾಕ್ಸ್ಕೊಡ್ತೀನಿ. ನನಗೆ ಒಂದು ದಿವಸ ಒಂದು 10-15 ಪೇಪರ್ ಅಲ್ಲಿ ನ್ಯೂಸ್ ಬರುತ್ತೆ ನನಗೆ. ನಾನು ಬರೆಯೋ ನ್ಯೂಸ್ ಎಲ್ಲ ಹಾಕ್ತಾರೆ ಪಾಪ, ಅವರೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವೆಲ್ಲ ಸಣ್ಣ ಸಣ್ಣ ಕಸ ಹೊಡೆಯರಿಂದ ಹಿಡಿದು ಎಲ್ಲಾರು ನ್ಯೂಸ್ ಮಾಡಿದೀನಿ, ಎಲ್ಲರೂ ಪೇಪರ್ ಬರಂಗ್ ಮಾಡಿದೀನಿ ನಾನು. ಈಗಿನ ಕಾಲದಲ್ಲಿ ನನ್ನ ಉದಾಹರಣೆ ತಗೊಂಡ್ರು ಕೂಡ
ನಾವ್ ಏನಂತೀವಿ ಅಂತಂದ್ರೆ ಸಾಯಂಕಾಲ ತನಕ ಏನಿದೆ ಕೆಲಸ ಒಂದ್ ಸ್ವಲ್ಪ ಮಲ್ಕೊಂಡ್ಬಿಡು ಅಥವಾ ಇನ್ನೇನೋ ಮಾಡಂಬಿಡು ಅಂತ ಹೇಳ್ಬಿಟ್ಟು ಅಂತೀವಿ. ಬಟ್ ಆದ್ರೆ ನೀವ್ ಈಗ್ಲೂ ಕೂಡ ನಿಮ್ ಮಗಳ ಜೊತೆ ಕಾಲೇಜ್ ಹೋಗ್ತೀರಾ, ಚರಕ ಮಾಡ್ತೀರಾ, ಯಾವ್ದೋ ಕಾರ್ಯಕ್ರಮ ಇತ್ತು ನಡೀತಿದೆ ಅಂತ ನಮ್ ಕಾರ್ಯಕ್ರಮ ಅಂತ ನೀವು ಭಾವಿಸ್ಕೊಂಡು ನಾನು ಎಲ್ಲೋದ್ರು ಗಾಂಧೀಜಿ ಬುಕ್ ತಗೊಂಡ್ ಹೋಗ್ತಿರ್ತೀನಿ, ಓದ್ತಾ ಕೂತ್ಕೊಂತೀನಿ. ಇವ್ರು ಅಂತಾರಲ್ಲ ನಮ್ಮ ಅಟೆಂಡೆನ್ಸ್ ಗಿಂತ ನಿನ್ನ ಅಟೆಂಡೆನ್ಸ್ ಚೆನ್ನಾಗಿದೆ ಕಣಪ್ಪಾಜಿ ಅಂತಾರೆ. ನಾನು ಆಕ್ಚುಲಿ ನಾನೇ BSc ಮಾಡ್ದಂಗೆ ನಿಮ್ಮ attendance ಗಿಂತ ನಿಮ್ಮ ಅಪ್ಪಾಜಿ ನಾನು ಬಹಳ ರೆಗ್ಯುಲರ್ ಆಗಿ ಇರ್ತೀನಿ, ನಾನು ಅಲ್ಲೇ ಕೂತಿರ್ತೀನಿ. ನನಗೆ ಇಲ್ಲಿ ಈ ಕಾಲೇಜಿಂದ ಹೊರಗೆ ತೆಗೆದ್ಮೇಲೆ ನಾನು ಎಲ್ಲರೂ ಬದುಕಬೇಕಲ್ಲ, ಆ ಕಾಲೇಜ್ ಮುಂದೆ ಬದುಕ್ತಾ ಇದ್ದೀನಿ. ನಾನು ಫಾರ್ಮಸಿ ಕಾಲೇಜಲ್ಲಿ ಪಾಠ ಮಾಡೋ ವ್ಯಕ್ತಿ ಸೈನ್ಸ್ ಕಾಲೇಜ್ ಮುಂದೆ ಕೂತಿದ್ದೀನಿ ಅಷ್ಟೇ. ಕಾಲೇಜ್ ಬದಲಾಗಿದೆ ಅಷ್ಟೇ. ಇಲ್ಲಿ 60 ಜನಕ್ಕೆ ಪಾಠ ಮಾಡ್ತಿದ್ದೆ, ಅಲ್ಲಿ 6000 ಜನಕ್ಕೆ ಪಾಠ ಮಾಡಂಗೆ ಆಗಿದೆ. ಪಾಠ ಮಾಡ್ತೀರಿ ನಿಮ್ಮ ಅಪ್ಪಾಜಿ? ಇಲ್ಲ, ಏನೋ ಭಾಷಣ ಮಾಡಿದಾಗ ಸಿಕ್ಕಾಗೆಲ್ಲ ಅವಕಾಶ ಸಿಕ್ಕಾಗೆಲ್ಲ ಭಾಷಣ ಮಾಡ್ತೀನಿ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ, ಹುಡುಗರ ಜೊತೆ ಹೊರಗೆ ಗ್ರೌಂಡ್ ಅಲ್ಲೇ ಎಲ್ಲಿ ಸಿಗ್ತಾರಲ್ಲ ಭಾಷಣ ಮಾಡ್ತೀನಿ. ವೇದಿಕೆನೂ ಕೊಡ್ತಾರೆ ಇವರು ಕೆಲವು ಸರಿ ಸ್ಕೂಲ್ ಕಾಲೇಜ್ ಒಳಗಡೆ ವೇದಿಕೆ ಮೇಲೆ ಕೂರಿಸ್ತಾರೆ ನನಗೆ. ನಾನೆಲ್ಲ ಗಾಂಧೀಜಿ ಮತ್ತಲ್ಲಿ ಭಾಷಣ ಮಾಡ್ತೀನಿ. ಕಾಲೇಜ್ ಬದಲಾಗಿದೆ ಅಷ್ಟೇ ನಂದು. ಹುಡುಗರು ಎಲ್ಲಿ ಬೇಕಾದ್ರೂ ಸಿಗ್ತಾರೆ ನನಗೆ, ಸಣ್ಣ ಸಣ್ಣ ಹುಡುಗರೆಲ್ಲ ಮಾತಾಡಿಸ್ತಾರೆ. ಪಾಠ ಮಾಡೋ ವ್ಯಕ್ತಿ ಹೇಗಿದ್ರು ಎಲ್ಲಿ ಬೇಕಾದ್ರೂ ಪಾಠ, ಅದಕ್ಕೆ ಬಿಲ್ಡಿಂಗೇ ಬೇಕಾಗಿಲ್ಲ, ಮರದ ಕೆಳಗೂ ಪಾಠ ಏನು ಬೇಕಾಗಿಲ್ಲ. ಗಾಂಧೀಜಿ ಅದೇ ಹೇಳ್ತಾರೆ, ನೀವು ಬಿಲ್ಡಿಂಗ್ ಕಟ್ ಪಾಠ ಮಾಡ್ಬೇಕು ಅನ್ನೋ ತಪ್ಪು. ಒಬ್ಬ ಟೀಚರ್ ಎಲ್ಲಿ ಇರ್ತಾನೆ ಅಲ್ಲಿ ಹುಡುಗರು ಸುತ್ಕೊಂಡು ಹೋಗ್ತಿರ್ತಾರಂತ ಅವ್ರ ಜೊತೆ. ಅಷ್ಟು ಪ್ರೀತಿ ಕೊಡ್ತಾ ಇರ್ಬೇಕು ನೀವು, ಅಷ್ಟು ಪಾಠ ಮಾಡ್ತಾ ಇರ್ಬೇಕು ನೀವು. ನಿಮ್ಮ ಜೊತೆನೇ ಕಾಲೇಜ್ ಇರಬೇಕು, ನಿಮ್ಮ ಕಾಲೇಜ್ ಜೊತೆ ಯೂನಿವರ್ಸಿಟಿ ಇರಬೇಕು. ನೀವೇನೀಗ ಐಷಾರಾಮಿ ಯೂನಿವರ್ಸಿಟಿಗಳು ಕಟ್ತಿದ್ರಲ್ಲ, ಅದು ಯಾವುದು ಗಾಂಧೀಜಿಗೆ ಇಷ್ಟ ಇಲ್ಲ. ಕಾಲೇಜು ಸ್ಕೂಲ್ ಹೆಂಗಿರ್ಬೇಕಪ್ಪ ಅಂದ್ರೆ ಟೀಚರೇ ಮೇನ್ ಆಗ್ಬೇಕು. ಬಾಂಧವ್ಯ ಇಲ್ಲ, ಟೀಚರ್ಸ್ಗೂ ಸ್ಟೂಡೆಂಟ್ಸ್ಗೂ ಬಾಂಧವ್ಯ ಇಲ್ಲ. ನಿಮ್ಮ ಕಾಲೇಜಲ್ಲಿ ಟೋಟಲ್ ಎಷ್ಟು ಟೀಚರ್ಸ್ಗಳು ಇರ್ಬೋದು ಅಂದಾಜು? ಹಾಗೆ ಒಂದು 250 ಇರ್ಬೋದು. 250. ಆದ್ರೆ 250 ಜನಕ್ಕೆ ಕೊಡುವಂತ ಬೆಲೆ ಜಾಸ್ತಿನೋ ಅಲ್ಲಿ, ಅಥವಾ ನಿಮ್ಮ ಅಪ್ಪಾಜಿ ಅವರಿಗೆ ನಿಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳು ಕೊಡೋ ಬೆಲೆ ಜಾಸ್ತಿ ನೀವು ಹೊಡೆದೋ ಮಟ್ಟಿಗೆ? ನಮ್ಮ ಅಪ್ಪಾಜಿಗೇನೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇವಾಗ ಟೀಚರ್ಸ್ ಎದುರುಗಡೆ ಬಂದ್ರು ಮಾತಾಡ್ಸಿ ಅಂದ್ರು ನಮ್ಮ ಅಪ್ಪಾಜಿನ ಮಾತಾಡಿಸಿ ಹೆಂಗಿದ್ದೀರಾ ಏನು ಅಂತ ಕೇಳ್ತಾರೆ. ಏನೇ ಒಂದು ವಿಚಾರ ತಿಳ್ಕೊಬೇಕಂದ್ರು ನಮ್ಮ ಅಪ್ಪಾಜಿ ಕೇಳ್ತಾರೆ. ಹಂಗೆ ಎಲ್ಲರೂ ಒಟ್ಟು ನಮ್ಮ ಅಪ್ಪಾಜಿ ಜೊತೆನೆ ಅವರು ನನ್ನ ಜೊತೆ ಬೆಳಿತಿದ್ದಾರೆ, ಅವರು ನನ್ನ ಜೊತೆ ಬೆಳಿತಾ ಇದ್ದಾರೆ. ಇವಳು ಹೆಂಗ್ ಬೆಳೆದ್ಲು, ತುಂಬಾ ಜನ ನನ್ನ ಜೊತೆ ಬೆಳೆದಿರೋದಾರೆ. ಅಂದ್ರೆ ಪೆನ್ಸಿಲ್ ಇಸ್ಕೊಂಡು ಡಿಗ್ರಿಗೆ ಬಂದಿದ್ದಾರೆ, ಕೆಲವರೆಲ್ಲ ರಬ್ಬರ್ ಇಸ್ಕೊಂಡು ಡಿಗ್ರಿಗೆ ಬಂದಿದ್ದಾರೆ, ಮಾತಾಡಿಸ್ತಾರ. ಇವರು ನಮ್ಮ ಕಾಲೇಜಲ್ಲಿ ಟೀಚರ್ ಅಂತ ಕೇಳ್ತಾರೆ. ಎಷ್ಟೋ ಸತಿ ನನ್ನ ತಂದೆ ಅಂತಾನೆ ಗೊತ್ತಿರಲ್ಲ ತುಂಬಾ ಫ್ರೆಂಡ್ಸ್ಗೆ, ಗೊತ್ತೇ ಇರೋದಿಲ್ಲ. ನಾನು ಹೇಳ್ದಾಗ ಹೌದಾ ನಿಮ್ ತಂದೆನಾ ಅಂತ ಕೇಳ್ತಾರೆ. ಟೀಚರ್ಸ್ಗಳು ತುಂಬಾ ಜನ ಪರಿಚಯ ಇರ್ತಾರೆ, ಲೆಕ್ಚರ್ಸ್ಗಳು, ಅವ್ರ ಜೊತೆ ಓಡಾಡ್ತಾರೆ. ನಾನು M.Pharm PhD ಮಾಡಿ ಕೆಲಸ ಕಳ್ಕೊಂಡಾಗ ಅವ್ರಿಗೆಲ್ಲ ಫೀಲಿಂಗ್ ಆಯ್ತು. ಅವ್ರು ಸಾಧ್ಯವಾದಷ್ಟು ನನ್ನ ವೇದಿಕೆಗಳು ಕರೀತಾರೆ, ಭಾಷಣಕ್ಕೆ ಕೊಡ್ತಾರೆ, NSS ಕರೀತಾರೆ. ಈಗ ನಾವು ಹಾಗೆ ಒಂದು ವಿಚಾರ ಮಾಡೋಣ ಏನಂತಂದ್ರೆ, ಈಗ ನೀವು ಅಲ್ಲಿ ಕೆಲಸ ಬಿಟ್ರಿ, ಎಲ್ಲ ಆಯ್ತು, ಅನ್ಎಂಪ್ಲಾಯ್ಮೆಂಟ್ ಅಂತ ಬಂತು. ಈಗ ಹೇಗಿದ್ರು ಕೂಡ ನೀವು ಲೆಕ್ಚರರ್ ಆಗಿ ನೀವು ವರ್ಕ್ ಮಾಡಿದ್ರೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಬೇರೆ ಕಡೆ ಟ್ರೈ ಮಾಡಬಹುದು ಅಥವಾ ನೀವು ಬೇರೆ ಕರೆದಿರಬಹುದು. ಹೌದೌದು, ನನಗೆ ಅವಾಗಲೇ ಬಿಟ್ಟೋಗಿದ್ರೆ ಬೇರೆ ಕಡೆ ಕೆಲಸ ಸಿಕ್ತಿತ್ತು. ಇಲ್ಲಿ ಮೋಸ ಆದಾಗ ಕೆಲವರೆಲ್ಲ ಬಿಟ್ಟೋದ್ರು ಬೇಜಾರಾಗಿ ಬೇರೆ ಕಡೆ. ನಾನು ಹೋಗ್ಲಿಲ್ಲ, ನಾನು ಆ ಫೀಲ್ಡ್ ಬಿಡಬಾರ್ದು. ಅಲ್ಲೇ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಹುಡುಕಬೇಕು, ಸತ್ಯ ಹೊರ ತರಬೇಕಿಲ್ಲ. ಹೋರಾಟ ಹಿಂಗ್ ಮಾಡ್ತೀರಾ ನೀವು? ಎಲ್ಲ ಕಡೆ ಸೋತು ಬಿಟ್ಟು ಹೋದ್ರೆ ಮೋಸ ಅನ್ಯಾಯ ಜಾಸ್ತಿ ನಡೆಯುತ್ತೆ. ಈ ಅನ್ಯಾಯ ಸರಿಪಡಿಸ್ಬೇಕಲ್ಲ ನಾನೀಗ. ಆಗ ನಾನು ಇಲ್ಲೇ ಇದ್ದು ಬದಲಾವಣೆ ಮಾಡಬೇಕು ಅಂತ ಇಲ್ಲೇ ಕೂತಿದ್ದೀನಿ ನಾನು. ಈ ಮಠ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ, ಇದು ಮುರುಘಾ ಮಠ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಅಗಾಧವಾಗಿದೆ ಒಳಗಡೆ. ಅಲ್ಲಿ ಒಳ್ಳೆಯವರು ಎಷ್ಟು ಜನ ಬಂದಿದ್ದಾರೋ ಅಷ್ಟೇ ಕೆಟ್ಟರು ಬಂದಿದ್ದಾರೆ ಅಲ್ಲಿ. ಹಾಗಾದ್ರೆ ಮಠ ಕೆಟ್ಟಿರೋದು ಒಳ್ಳೆಯವರಿಂದ ಅಲ್ಲ, ಅಲ್ಲಿರ್ತಕ್ಕಂಥ ಕೆಲವು ಬರ್ತಾರೆ, ಕೆಟ್ಟರು ಬರ್ತಾರೆ. ಅದನ್ನ ನಿಗ್ರಹಿಸ್ಬೇಕಲ್ಲ. ಹೆಂಗ್ ನಿಗ್ರಹಿಸ್ತೀರಾ? ಈ ರೀತಿ ಹೋರಾಟಗಳನ್ನ ಮಾಡ್ಬೇಕು. ಈ ಮೋಸ ಆದಾಗ ಹೊರಗೆ ಬರಬೇಕು, ಉಪವಾಸ ಸಾಯ್ಬೇಕು, ನೀವು ಈ ಕೂಲಿ ಮಾಡ್ಕೊಂಡು ಬದುಕಬೇಕು, ಆಟೋ ರಿಕ್ಷಾ ಓಡಿಸ್ಬೇಕು, ನೀವು ತರಕಾರಿ ಮಾರ್ಬೇಕು, ನೀವು ಹಿಂಗ್ ಹೇಳ್ತಾರೆ ಗಾಂಧೀಜಿ ಅವರು. ಅವಾಗ ಅದು ಪರಿವರ್ತನೆ ಆಗುತ್ತೆ. ಬಟ್ ಇದನ್ನೆಲ್ಲ ನೋಡಿದವರು ನಾನ್ ನಿಮ್ಗೆ ಹೇಳ್ತಿರೋದು, ಕೆಲವರು ಎಲ್ಲರೂ ನಿಮಗೆ ಹುಚ್ಚ ಅಂದವರು ಕೂಡ ಅಂತಾರೆ, ಹುಚ್ಚ ಅಂತ ಅಂತಾರೆ. ಸಂಬಳ ಇಲ್ದಂಗೆ ಈಗೂ ಪಕ್ಕದಾಗಿರೋಲ್ಲ ಬೈತಾರೆ. ಈಗ ಹೋದ್ರೆ ನನಗೆ 70,000 ರೂಪಾಯಿ ಸಂಬಳ ಇದೆ, ಈಗೂ ಇದೆ ನನಗೆ. ಈಗೂ ನನಗೆ ಪ್ರಿನ್ಸಿಪಲ್ ಪೋಸ್ಟ್ ಕೊಡ್ತಾರೆ ಬೇರೆ ಕಡೆ ಹೋದ್ರೆ. ನಾನು ಹೋಗ್ತಾ ಇಲ್ಲ. ನಾನು ಇದು ಹೋರಾಟ ಮಾಡಬೇಕಿದ್ನ ಅಂತಾನೆ ನಾನು ಬಡತನಕ್ಕೆ ಇಳಿಸ್ಕೊಂಡಿದ್ದು. ಯಾಕೆ ನಾನು ಇದೆಲ್ಲ ಹೇಳಲಿಲ್ಲ ಅಂದ್ರೆ ಇದೊಂದು ಪ್ಯಾಕೇಜ್ ಇದೆ, ಒಂದು ಗಾಂಧೀಜಿದ ಒಂದು ಪ್ಯಾಕೇಜ್ ಇದು. ನಾನು ಕೆಲಸಕ್ಕೆ ಹೋಗಿದ್ರೆ ಇಲ್ಲಿ ಭಾಷಣನೇ ಮಾಡ್ತಿರ್ಲಿಲ್ಲ ನಾನು. ನಾನು ಈ 2 ಮಿಲಿಯನ್ ವ್ಯೂವರ್ಸ್ ಸಿಗ್ತಿರ್ಲಿಲ್ಲ, ಚರ್ಕ ಹೊರಗೆ ಬರ್ತಿರ್ಲಿಲ್ಲ. ರಾಮ ಕಾಡಿಗೆ ಹೋಗಿದ್ದಕ್ಕೆ ಅಲ್ಲಿ ರಾವಣ ಸತ್ತಿದ್ದು, ಅಲ್ಲಿ ಶಬರಿ ಸಿಕ್ಕಿದ್ದು. ನಾನು ಕೆಲಸ ಕಳ್ಕೊಂಡಿದ್ದೆ ಒಳ್ಳೇದು. ಆಕ್ಚುಲಿ ಮುರುಘಾ ಮಠ ನನಗೆ ಒಳ್ಳೇದು ಮಾಡಿದೆ, ನನ್ನ ಕೆಲಸ ತೆಗೆದು ಒಳ್ಳೇದು ಮಾಡಿದೆ. ಆಕ್ಚುಲಿ ಯಾರು ಕೆಟ್ಟರಿಲ್ಲಂತೆ ಭೂಮಿ ಮೇಲೆ, ಅದು ನಿಮಗೆ ಒಂದು ಪರೀಕ್ಷೆ ಅಂತದ್ದು. ನಿಮಗೆ ಹೊರಗೆ ಹಾಕ್ತಾರಂತೆ. ಒಂದು ಕಥೆ ಇದೆ, ಎಲ್ಲ ಆ ಊರಿಗೆ ಯಾರು ಒಳ್ಳೆಯವರು ಇರ್ಲಿಲ್ವಂತೆ. ಯಾಕೆ ಅಂತ ಕೇಳಿದ್ರೆ, ಒಳ್ಳೆಯವರು ಊರಾಗಿದ್ರೆ ಬೇರೆ ಕಡೆ ಚೆನ್ನಾಗಲ್ಲ, ಉದ್ಧಾರ ಆಗಲ್ಲ ಅಂತ ಒಳ್ಳೆಯವ್ರನ್ನೆಲ್ಲ ಊರು ಬಿಡಿಸ್ತಿರ್ತಾರಂತ. ಹಂಗೆ ನನಗೆ ಮುರುಘಾ ಮಠ ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ದು ಒಳ್ಳೇದಾಯ್ತು ನನಗೆ. ಸೊ ನಾನು ಬೇರೆ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಿ ಗಾಂಧಿ ತತ್ವದ ಅಳವಡಿಸ್ಕೊಂಡಿರೋದ್ರಿಂದ. ನಿಮ್ಮ ಮಗಳನ್ನ ನೀವು ಯಾವ ಕಾಲೇಜಿಗೆ ಸ್ಕೂಲ್ಗೆ ಸೇರಿಸ್ತೀರಾ? ಗೌರ್ಮೆಂಟಿಗೆ ಹಾಕಿದ್ರು, ಪ್ರೈವೇಟಿಗೆ ಹಾಕಿದ್ರು, ಯಾವ ಹತ್ರ? ಎಲ್ಲ ಗೌರ್ಮೆಂಟ್ ಅಲ್ಲೇ ಹಾಕೊಂಡ್ ಬಂದಿರೋದು, ಎಲ್ಲ ಕಡಿಮೆ ಫೀಸ್ ಅಲ್ಲ. ಮತ್ತೆ ಅವ್ರಿಗೆ ಏನಾದ್ರು ಫೀಸ್ ಜಾಸ್ತಿ ಆಯ್ತಂದ್ರೆ ಹೋರಾಟ ಮಾಡ್ತೀನಿ ನಾನು ಅಲ್ಲಿ. ಮತ್ತೆ ಪೇಪರಿಗೆ ಬರೀತೀನಿ ನಾನು. ಪೇಪರಿಗೆ ಬರೀತೀನಿ ನಾನು. ಯಾಕೆ ನನ್ನ ಕಷ್ಟ ಏನಿದೆ ಅದು ಬೇರೆಯವ್ರ ಕಷ್ಟ ಅಂತ ಅರ್ಥ ಮಾಡ್ಕೊಂತೀನಿ ನಾನು. ಅವ್ರಿಗೆ ಏನಾರ ಒಂದು ಫೆಸಿಲಿಟೀಸ್ ಕಮ್ಮಿ ಆಯ್ತು ಅಂದ್ರೆ ನಾನು ಹೋರಾಟ ಮಾಡ್ತೀನಿ, ಪೇಪರಿಗೆ ಬರೀತೀನಿ ನಾನು. ಇವ್ರು ಕಾಲೇಜ್ ವಿರುದ್ಧ ಬಹಳ ಸರಿ ಬರ್ದೀನಿ ಪೇಪರಿಗೆ. ಅಲ್ಲೇ ಹೋಗ್ತೀನಿ, ಅಲ್ಲೇ ಇರ್ತೀನಿ, ಅಲ್ಲೇನೂ ಇರ್ತೀನಿ ನಾನು. ಅಲ್ಲಿ ಒಳ್ಳೇದು ಬರೀತೀನಿ, ಕೆಟ್ಟದ್ದು ಬರ್ದಿದ್ದೀನಿ. ಕೆಟ್ಟದಾಗೆ ಬರೀಬೇಕು. ಪರಿವರ್ತನೆ ಆಗಲ್ಲ, ಇಲ್ಲ ಅಂದ್ರೆ ಪರಿವರ್ತನೆ ಆಗ್ಬೇಕಲ್ಲ, ಅದಕ್ಕೋಸ್ಕರ ಬರೀತೀನಿ ನಾನು. ನಿಮಗೆ ಅವಾಗ ಏನಾದ್ರು ಇವ್ರು ಅಪ್ಪಾಜಿ ಹತ್ರ ಬಂದಾಗ ನಿಮ್ಮ ಅಪ್ಪಾಜಿಗೆ ಹೇಳಮ್ಮ ಆ ಥರ ಎಲ್ಲ ಬರಿಬೇಡ ಅಂತ ಹೇಳಿದಾರೆ? ಇಲ್ಲ, ಹೇಳಿಲ್ಲ. ಒಂದು ಮಾತಾಡೋದು ಬಿಟ್ಬಿಡ್ತಾರೆ, ಆ ಥರ ಇಗ್ನೋರ್ ಮಾಡ್ತಾರೆ.
ಒಳ್ಳೇದು ಹೇಳ್ದಾಗ ಅಷ್ಟೇ ನಮ್ಮ ಹತ್ರ ಬರ್ತಾರೆ. ಏನಾದ್ರು ನಾವು ಅಲ್ಲಿ ತಪ್ಪಿದ್ದಾಗ ಹುಡುಕಿ ಏನಾದ್ರು ಪೇಪರಲ್ಲಿ ಬರ್ದಾಗ ನಮ್ಮನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಇಗ್ನೋರ್ ಮಾಡ್ತಾರೆ ಅವಾಗ ನಿಮ್ಮನ್ನ ನೋಡೋ ದೃಷ್ಟಿನೂ ಬೇರೆ ಇಗ್ನೋರ್ ಮಾಡ್ತಾರೆ. ಹೌದು ಮಾಡಿದ್ದಾರೆ, ಆ ಥರ ಫೇಸ್ ಮಾಡಿದ್ದಾರೆ ನೀವು? ಮಾಡಿದೀನಿ. ಅಲ್ಲೇ ಕೂತಿರ್ತೀನಿ, ಅಲ್ಲೇ ಬರಿತೀನಿ. ನಾನು ಲೈಬ್ರರಿಗೆ ಹೋಗ್ತೀನಿ, ಲೈಬ್ರರಿ ವಿರುದ್ಧನೂ ಬರ್ದಿದ್ದೀನಿ, ಫೇವರ್ ಆಗು ಬರ್ದಿದ್ದೀನಿ. ಬಟ್ ಗಾಂಧಿ ಮೆಥಡ್ ಅಲ್ಲಿ ಬರಿತೀನಿ. ನಾನು ಬರಿಬೇಕಾದ್ರೆ ವಿನಂತಿಸ್ಕೊಳ್ತೀನಿ, ನಾನು ಈ ತರ ಮಾಡಬೇಡಿ, ರಿಕ್ವೆಸ್ಟ್ ಮಾಡ್ಕೊಂತೀನಿ. ಗಾಂಧೀಜಿ ಅದನ್ನೇ ಹೇಳೋದು, ಪದಗಳು ಇಂಪಾರ್ಟೆಂಟ್. ನಾವು ಪದಗಳಿಗೆ ಯಾವ ತರ ಬಳಸ್ತೀವಿ, ನೀವು ಉಗ್ರವಾಗಿ ಬಳಸ್ಕೋಬೇಡ್ರಿ. ಈಗ ಯಾರಿಗಾರ ಒಬ್ರು ದ್ರೋಹ ಆದಾಗ ಅದನ್ನ ವಿನಯವಾಗಿ ಪರಿವರ್ತಿಸ್ರಿ. ನಿಮ್ಮನ್ನ ಅದು ಕೈ ಮುಗಿದು ಬೇಡ್ಕೊಳ್ತೀನಿ, ಸಿಟಿ ಬಸ್ ಬಿಡಿ ಅಂತ ಬರಿತೀನಿ ನಾನು. ಆದ್ರೆ ಇವರ ಸಿಟಿ ಬಸ್ ಬಿಟ್ಟಿಲ್ಲ. ಏನ್ ಮಾಡ್ತೀವಿ? ಲೋಕಲ್ ಸಿಟಿ ಬಸ್ ಇಲ್ಲ. ಇಲ್ಲ, ಈ ಊರಲ್ಲಿ ಸಿಟಿ ಬಸ್ ಇಲ್ಲ. ನನ್ನ ಮಗಳಿಗೋಸ್ಕರ ಒಂದು ಹೋರಾಟ ಮಾಡಿ ಒಂದು ಬಿಡಿಸ್ಕೊಂಡಿದ್ದೆ, ಒಂದು ಬಸ್, ಅದನ್ನು ನಿಲ್ಸಿದ್ದಾರೆ. ಮಗಳಿಗೋಸ್ಕರನೇ ಒಂದು ಬಿಡಿಸ್. ನನ್ನ ಮಗಳನ್ನ ಅದಕ್ಕೆ ನಾನು ನಿಲ್ಸೋದು. ಅವಳು ಎಲ್ಲಿ ಇರ್ತಾಳೋ, ಅವಳು ಏನ್ ಸಮಸ್ಯೆ ಇದೆ ಅದನ್ನ ಪರಿಹರಿಸ್ತಾ ಬೇರೆ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ. ಅಂದ್ರೆ ಬೇರೆಯವರೆಲ್ಲ ನನ್ನ ಮಕ್ಕಳೇ, ಮಕ್ಕಳಿಗೂ ಇದಾಗ್ತಿದೆ ಅಂದ್ರೆ ಬೇರೆ. ಅದಕ್ಕೆ ಗಾಂಧೀಜಿಯವರು ಹೇಳೋರು, ಮಹಾರಾಜನ ಮಗನೂ ಸಹ ಒಂದು ಆರ್ಡಿನರಿ ಕಾಲೇಜಲ್ಲಿ ಓದ್ಬೇಕು, ಅವ್ನ ಸಮಸ್ಯೆಗಳನ್ನ ಮಹಾರಾಜ ಪರಿವರ್ತಿಸ್ಬೇಕು. ಅವಾಗ ಮಾತ್ರ ದೇಶ ಸುಧಾರಿಸ. ಅದಕ್ಕೆ ನೀವು ಮಗಳನ್ನ ಹಳ್ಳಿ ಕೊಡಬೇಕು, ಹಳ್ಳಿ ಪರಿವರ್ತಿಸ್ಬೇಕು ಅಂತಾರೆ ಗಾಂಧೀಜಿ. ಕೊನೆಗೂ ನೀವು ಅಪ್ಪಾಜಿ ತಂದ್ರೆ ಬಸ್ ಹೌದು, ಪೇಪರ್ ಅಲ್ಲಿ ಬಂದಾಗ ಬಸ್ ಒಂದೆರಡು ಬಿಟ್ಟಿದ್ರು, ಮತ್ತೆ ಇವಾಗ ಬರ್ತಾ ಇಲ್ಲ. ಮತ್ತೆ ಕಾಣೆ ಆಗಿದೆ, ಮತ್ತೆ ಬರ್ದಿದ್ದೀನಿ, ಬರಿತಾನೆ ಇದೀನಿ. ನಾವು ಹೋರಾಟ ಮಾಡ್ತಾನೆ ಇರ್ಬೇಕು, ಅವಾಗ ಅಷ್ಟೇ ಬಿಡ್ತಾರೆ, ಆಮೇಲೆ ಮತ್ತೆ ನಾಪತ್ತೆ ಆಗುತ್ತೆ. ಇದು ವ್ಯವಸ್ಥೆನೇ ಹಂಗಿದೆ, ಏನ್ ಮಾಡ್ತೀರಾ ಯಾರು? ಯಾಕಂದ್ರೆ ಎಲ್ಲರೂ ಆಟೋದಲ್ಲಿ ಓಡಾಡ್ತಾರೆ ಈ ಊರಲ್ಲಿ. ಇವಳು ಅಟ್ಲೀಸ್ಟ್ ಫ್ರೀ ಆಗಾರ ಬರ್ಲಿ ಅನ್ನೋದಕ್ಕಾರ ಒಂದು ಬಸ್ ಬಿಟ್ಟಿದ್ದು. ನಾನು ಭಾಳ ಸರಿ ಪೇಪರ್ಗೆಲ್ಲ ಬರ್ದೆ, ಅಲ್ಲಿ ಆಫೀಸಿಗೆಲ್ಲ ಹೋಗಿ ಬೇಡ್ಕೊಂಡೆ. ಒಂದೇ ಒಂದು ಬಿಟ್ಟಿದ್ರು ಇವ್ರಿಗೆ, ಒಂದೇ ಒಂದು ಬಸ್ ಬರ್ತಿತ್ತು UDP ಲೇಔಟಿಂದ, ಒಂದೇ ಒಂದು. ಅದು ಮತ್ತೆ ಸಡನ್ ಆಗಿ ಕಣ್ಮರೆ ಆಗ್ಬಿಡುದು. ಮತ್ತೆ ನಾನು ಪೇಪರಿಗೆ ಬರಿಬೇಕು, ಕಾಣೆ ಆದ ಬಸ್ ಸಿಟಿ ಬಸ್ಗಳು ಅಂತ. ಈಗ ಚಿತ್ರದುರ್ಗದಲ್ಲಿ ಒಂದು ಸಿಟಿ ಬಸ್ ಇಲ್ಲ. ಮತ್ತೆ ನೀವು ಬರೋದು ಮತ್ತೆ ಅದನ್ನ ಹೋರಾಟ ಮಾಡಿದಾಗ ಮಾತ್ರ ಬಿಡ್ತಾರೆ. ಬಹಳ ಹೋರಾಟ ಮಾಡಿದಾಗ ಒಂದೇ ಒಂದು ಬಿಡ್ತಾರೆ, ಅದು ಅರ್ಧ ದಿವಸ ಬಿಡ್ತಾರೆ. ಎಲ್ಲಿ ಕೇಳಿರ್ತಾರೆ ಅಲ್ಲಿ ಅಷ್ಟೇ ಬಿಡ್ತಾರೆ. ಹೋರಾಟ ಮಾಡ್ತಾನೆ ಇರ್ಬೇಕು, ಅವಾಗ ಬಿಡ್ತಾರೆ. ನಿಮ್ಮ ತಂದೆಯವರು ಮಾಡ್ತಿರೋ ಹೋರಾಟಗಳು ನಿಮಗೆ ಸ್ಫೂರ್ತಿದಾಯಕವಾಗಿದಾವೋ, ಅಥವಾ ನಮ್ಮ ತಂದೆಯವರು ಯಾಕೆ ಬೇಕು ಇವೆಲ್ಲ ಊರು ಸಾಬ್ರಿ, ಅಥವಾ ನಮ್ಮ ತಂದೆಯವರು ಈಗಲೂ ಕೂಡ ಹೋಗಿ ದುಡಿದ್ರೆ ಚೆನ್ನಾಗಿ ದುಡಿತಾರೆ, ಅವ್ರಿಗೆ ಯಾಕೆ ಬೇಕು ಈ ಹೋರಾಟ ಅಂತ ಯಾವತ್ತಾರು ನಿಮಗೆ ನಾನು ಕೇಳ್ತಿರೋದು ಅನ್ಸಿದ್ದುಂಟ? ಯಾವತ್ತಾರು? ನನಗೆ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ದುಡಿಯೋರು ತುಂಬಾ ಜನ ಇದ್ದಾರೆ, ಬಟ್ ಸಮಸ್ಯೆಗೆ ಹೋರಾಟ ಮಾಡೋರು ಧ್ವನಿ ಎತ್ತೋರು ಯಾರೂ ಇಲ್ಲ. ಈಗ ಸಿಟಿ ಬಸ್ ಇಲ್ಲ ಅಂತ ನಾವು ಹೇಳಿದ್ರೆ ನಮ್ಮ ತಂದೆನೇ ನನ್ನ ತಂದೆ ಅನ್ನೋದಕ್ಕಿಂತ ನಾನು ಹೊರತಾಗಿ ಯೋಚನೆ ಮಾಡಿದಾಗ ಬೇಗ ಸಮಸ್ಯೆ ಕೇಳ್ತಿದ್ರು. ಹೌದಾ ಸಿಟಿ ಬಸ್ ಇಲ್ವಾ? ನನ್ನ ಫ್ರೆಂಡ್ಸ್ಗೂ ಅದೇ ತೊಂದರೆ ಇರೋದು. ಎಲ್ಲರೂ ಆಟೋದಲ್ಲಿ ಹೋಗ್ಬೇಕು ನಾವು. ಪ್ರತಿದಿನ 20 ರೂಪಾಯಿ ಅಂತಂದ್ರೆ ನಮಗೆ ತಿಂಗಳಿಗೆ ತುಂಬಾ ಖರ್ಚಾಗುತ್ತೆ. ಅಷ್ಟು ಸೌಲಭ್ಯಗಳಿದ್ರು ನಮಗೆ, ನಮ್ಮ ಚಿತ್ರದುರ್ಗ ಅಷ್ಟು ಕಲ್ಲಿನ ಕೋಟೆ ಇದ್ದು ಪ್ರವಾಸಿ ತಾಣ ಆದ್ರೂ ಒಂದು ಸಿಟಿ ಬಸ್ ಇಲ್ಲ ಅಂತಂದ್ರೆ ಅದನ್ನ ನಾವು ಯಾರಿಗೆ ಹೇಳ್ಕೊಬೇಕು? ನಾವು ಅಟ್ಲೀಸ್ಟ್ ಸಮಸ್ಯೆ ಯಾರು ಸಾಲ್ವ್ ಮಾಡ್ತಾರೋ ನಮ್ಮ ಅಪ್ಪಾಜಿನೇ ನನಗೆ ಹತ್ರನೇ ಇದ್ರು, ನನಗೆ ತುಂಬಾ ಈಸಿ ಆಯ್ತು. ಎಲ್ಲ ನಮ್ಮ ಮನೆಯಲ್ಲೇ ನಮ್ಮ ಅಪ್ಪಾಜಿಗೆ ಹೇಳ್ತಿದ್ದೆ. ನಮ್ಮ ಅಪ್ಪಾಜಿ ಎಲ್ಲದನ್ನು ಹೋರಾಟ ಮಾಡಿ ಹೇಳಿದಾಗ ಸಿಟಿ ಬಸ್ ಬಿಟ್ಟಾಗ ನನಗೆ ಖುಷಿ ಆಯ್ತು. ನಮ್ಮ ಅಪ್ಪಾಜಿ ಹೇಳಿದಾಗ ಸಮಸ್ಯೆ ಪರಿಹಾರ ಆಗ್ತಿದೆಯಲ್ಲ ಅಂತ ನಾನು ಖುಷಿ ಪಟ್ಟಿದ್ದೀನಿ. ಯಾವತ್ತೂ ನಮ್ಮ ಅಪ್ಪಾಜಿ ದುಡ್ದಿಲ್ಲ ಅಥವಾ ನಮ್ಗೇನು ಮಾಡಿಲ್ಲ ಅಂತ ನಂಗೆ ಯಾವತ್ತೂ ಬೇಜಾರಾಗಿಲ್ಲ. ಅಲ್ಲ, ಈಗ ಸರ್ಕಾರ ಸ್ಕೂಲ್ ಮಾಡುತ್ತೆ, ಅವ್ರಿಗೆಲ್ಲ ಸಂಬಳ ಕೊಡುತ್ತೆ, ಜನ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ಮೂರ್ಖತನ ಆಗುತ್ತೆ. ಈಗ ಮೆಡಿಕಲ್ ಕಾಲೇಜನ್ನ ಸರ್ಕಾರ ಏನು ಕಟ್ಟೋದು ಬೇಡ ಅಂತ ಒಂದ್ಸರಿ ಗಾಂಧೀಜಿ ಹೇಳಿದ್ರು. ಯಾಕಂದ್ರೆ ಮೆಡಿಕಲ್ ಕಾಲೇಜಿಗೆ ಜನ ಸಾಹುಕಾರರು ಬಂಡವಾಳ ಹಾಕ್ತಾರೆ, ಕಾಲೇಜ್ ಕಟ್ಕೊಂತಾರೆ. ಸ್ಕೂಲ್ಗಳನ್ನ ನಮ್ಮ ಸರ್ಕಾರ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನ ಯಾರು ಮಾಡಲ್ಲ. ಆಮೇಲೆ ಉಚಿತವಾಗಿ ಶಿಕ್ಷಣ ಕೊಟ್ಟು, ಊಟ ಕೊಟ್ಟು, ಬಟ್ಟೆ ಕೊಟ್ಟರು ಸಹ ಜನ ತಗೊಳಲ್ಲ ಅಂದ್ರೆ ನಾವು ಒಂಥರ ಜಂಬ ತೋರಿಸ್ದಂಗೆ ಆಗುತ್ತೆ. ಉಚಿತವಾಗಿ ಕೊಡೋದನ್ನ ಬೇಡ ಅಂತ ಇದೀವಲ್ಲ ನಾವು. ಆಮೇಲೆ ತುಂಬಾ ಜನ ದುಡ್ಡನ್ನ ಕಳ್ಕೊಂತಾರೆ. ಅವಾಗ ಭಾಳ ದುಡಿಯಕ್ಕೆ ಹೋಗ್ತಾರೆ, ಭಾಳ ದುಡಿಯಕ್ಕೆ ಹೋಗಿ ಟೆನ್ಷನ್ ಮಾಡ್ಕೊಂತಾರೆ, ಪರಿಸರದ ಮೇಲೆ ಒತ್ತಡ ಹಾಕ್ತಾರೆ. ಕಡಿಮೆ ದುಡ್ಡಲ್ಲಿ ಬದುಕ್ಬೋದು ನೀವು ಭಾಳ ಸರಳವಾಗಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓಡಾಡೋದು, ಸಿಂಪಲ್ ಆಗಿರೋ ಬಸ್ಗಳಲ್ಲಿ ಓಡಾಡೋದು, ಟ್ರೈನ್ಗಳಲ್ಲಿ ಓಡಾಡೋದು, ಸರಳತೆಗೆ ಬಂದಾಗ ಏನಾಗುತ್ತೆ, ಅಷ್ಟೊಂದು ಒತ್ತಡ ಬೀಳಲ್ಲ ನಿಮ್ಗೆ. ಈಗ ಜನ ಯಾಕೆ ಅಷ್ಟೊಂದು ದುಡಿತಾರೆ ಅಂದ್ರೆ ಸ್ಕೂಲಿಗೆ 1 ಲಕ್ಷ ಕಟ್ತಾರೆ, LKGಗೆ 1 ಲಕ್ಷ ಕಟ್ತಾರೆ, ಆ ಡ್ರೆಸ್ಸಿಗೆ 10,000 ಕಟ್ತಾರೆ, ಬುಕ್ಸಿಗೆ 10,000 ಕಟ್ತಾರೆ. ಒತ್ತಡ ಭಾಳ ಬೀಳ್ತಾ ಇದೆ. ಹಾಗಾಗಿ ಸರಳತೆಗೆ ಬರಬೇಕು ಅಂದ್ರೆ ನೀವು ಸರ್ಕಾರದಾಗಿರೋವನ್ನು ಬಳಸ್ಕೊ. ಗೌರ್ಮೆಂಟ್ ಆಸ್ಪತ್ರೆಗೆ ನಾನು ಇವ್ರನ್ನ ಕರ್ಕೊಂಡು ಹೋಗೋದು ಯಾವಾಗಲೂ. ಯಾವುದೇ ಕಾಯಿಲೆ ಬಂದ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನಾವು ಭಾಷಣಗಳನ್ನೂ ಮಾಡಿದೀನಿ. ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಮಗೆ ಒಳ್ಳೆ ಉಚಿತವಾಗಿ ಔಷಧಿಗಳನ್ನೂ ಕೊಡ್ತಾರೆ. ನಮ್ಗೇನು ಖರ್ಚಿಲ್ಲ. ಅವಾಗ ನಾವು ಮುಜುಗರ ಪಡ್ಕೋಬಾರ್ದು, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬಾರ್ದು, ಗೌರ್ಮೆಂಟ್ ಹಂಗೆ ಮಾಡಬಾರ್ದು. ಆಕ್ಚುಲಿ MLA ಮಗನೂ ಸಹ ಗೌರ್ಮೆಂಟ್ ಆಸ್ಪತ್ರೆಗೆ ಬರಬೇಕು, MLA ಮಗನೂ ಸಹ ಗೌರ್ಮೆಂಟ್ ಸ್ಕೂಲ್ ಓದಬೇಕು. ಅವಾಗ ನಿಮಗೆ ಅಲ್ಲಿ ಏನೂ ತೊಂದರೆ ಇಲ್ದಂಗೆ ಡೆವಲಪ್ ಆಗ. ಯಾವಾಗ ನಿಮ್ಮ ಮಕ್ಕಳಲ್ಲಿ ಓದಲ್ವೋ ನಿಮಗೆ ಡೆವಲಪ್ ಮಾಡಕ್ ಗೊತ್ತಾಗಲ್ಲ. ನಿಮ್ಗೆ ಯಾಕೆ ನಾನು ಇವ್ರನ್ನ ಅಲ್ಲಿ ಸೇರಿಸ್ತೀನಿ ಅಂದ್ರೆ ಇವ್ರ ಮೂಲಕ ನನಗೆ ಪ್ರಾಬ್ಲಮ್ ಗೊತ್ತಾಗ್ತವೆ. ಅವಾಗ ನಾನು ಪತ್ರಿಕೆಗಳಿಗೆ ಬರೀತೀನಿ, ಹೋರಾಟ ಮಾಡ್ತೀನಿ. ನನ್ನ ಮಕ್ಕಳೇ ಇದ್ದಾಗ ನನಗೆ ಬಹಳ ಪೇನ್ ಆಗುತ್ತೆ. ನನ್ನ ಮಗಳಿಗೆ ಸಿಟಿ ಬಸ್ ಇಲ್ಲ ಅಂದಾಗ ನಾನು ಹೋರಾಡ್ತೀನಿ ಬಹಳ ಚೆನ್ನಾಗಿ. ನಿಮ್ಮ ಇಂಟೆನ್ಷನ್ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಏನು ಅಂತ ಅಂದ್ರೆ ಸ್ನೇಹಿತರೆ, ಇವ್ರು ಹೇಳ್ತಿರೋದು ಏನು ಅಂದ್ರೆ ಅಚ್ಚುಕಟ್ಟಾಗಿ ತಿಳ್ಕೊಂಡ್ಬಿಡಿ. ನೀವ್ ಹೇಳಿದ್ ಒಂದೇ ಮಾತು ಏನಂತಂದ್ರೆ MLA ಮಗನು ಕೂಡ ಗೌರ್ಮೆಂಟ್ ಹೋಗ್ಬೇಕು, MLA ಮಗನು ಕೂಡ ಗೌರ್ಮೆಂಟ್ ಡಾಕ್ಟರ್ ಹತ್ರನೇ ಹೋಗ್ಬೇಕು, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು. ಸಮಸ್ಯೆ ಬಂದು ಅಪ್ಪನಿಗೆ ಹೇಳ್ಬೇಕು, ಅಪ್ಪ ಸರಿಪಡಿಸ್ಬೇಕು. ಈಗ ನಿಮ್ಮ ಮಗಳು ಮಾಡ್ತಿರೋದು ಅದೇ ಕೆಲಸ. ನಿಮ್ಮ ಮಗಳನ್ನು ನೀವು ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ತೀರಾ. ಅವಾಗ ನಿಮ್ಮ ಮಗಳು ಹೇಳೋದನ್ನ ನೀವು ಕರೆಕ್ಟ್ ಆಗಿ, ನಾನು MLA ಅಲ್ಲ, ಬಟ್ ಅವ್ರನ್ನ ಹೋರಾಡ್ತೀನಿ. ತಂದೆ ನೀವೇ MLA, ನಾನೇ MLA, ನಾನೇ ಎಲ್ಲ ಆಗಿ ನಾನು ಹೋರಾಡ್ತೀನಿ. ಯಾಕೆ ನನ್ನ ಮಗಳಿಗೆ ನೋವಾಗುತ್ತಲ್ಲ, ನನಗೆ ಬಹಳ ನೋವಾಗುತ್ತೆ. ಇದನ್ನ ದೊಡ್ಡ ಮಕ್ಕಳುಗಳು, ದೊಡ್ಡ ರಾಜಕಾರಣ ಅಳವಡಿಸ್ಕೊಂಡ್ರೆ ಯಾವಾಗ ದೇಶ ಬಹಳ ಚೆನ್ನಾಗುತ್ತೆ, ನೀಟ್ ಆಗುತ್ತೆ. ನನ್ನ ಮಗಳು ಸೈಕಲ್ ಹೊಡಿಬೇಕಾದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಗುಂಡಿ ಇರುತ್ತೆ, ಅದಕ್ಕೆ ನಾನು ಅವಾಗ ರೋಡ್ ಸರಿ ಮಾಡ್ರಿ ಅಂತ ಹೋರಾಟ ಮಾಡ್ತೀನಿ.
ಸರ್ ಇವಾಗ ಏನಾಗಿದೆ ಅಂದ್ರೆ ಅಧಿಕಾರ ಇದೆ ಆದ್ರೆ ಸಮಸ್ಯೆಗಳು ಏನಂತ ಗೊತ್ತಾಗಿಲ್ಲ. ಗೊತ್ತಾಗಲ್ಲ. ಅಧಿಕಾರ ಇದೆ. ಈಗ ನಮಗೆ ಸಮಸ್ಯೆ ಗೊತ್ತಿದೆ ಆದ್ರೆ ನಮ್ ತಂದೆಗೆ ಅಧಿಕಾರ ಇಲ್ಲ. ನಾನು ಹೇಳಿದ್ರು ಕೆಲವೊಂದ್ಸರಿ ಅದು ಸಾಲ್ವ್ ಆಗಲ್ಲ. ಅದೇ MLA ಮಗ ಸರ್ಕಾರಿ ಶಾಲೆಗೆ ಹೋಗಿ ಅಥವಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಸಮಸ್ಯೆ ಗೊತ್ತಾಗುತ್ತೆ. ಸಮಸ್ಯೆನೇ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ಹೆಂಗ್ ಸೊಲ್ಯೂಷನ್ ಫಸ್ಟ್ ಸಮಸ್ಯೆನ ತಿಳ್ಕೊಬೇಕು. ಸುಮ್ನೆ ಏನೋ MLA ಆದ್ವಿ ನಾವು ಹಂಗ್ ಮಾಡ್ತೀವಿ ಊರ್ನ ಈ ತರ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಾರೆ. ಸಿಂಪಲ್ ಆಗಿ ಒಂದ್ ಸಿಟಿ ಬಸ್ ಆಗ್ಲಿ ಯಾವ್ದೋ ಒಂದು ಜನರಿಗೆ ಈಸಿ ಆಗಿರುವಂತ ಸಮಸ್ಯೆನ ಅವ್ರಿಗೆ ಸಾಲ್ವ್ ಮಾಡಕ್ ಆಗಿಲ್ಲ. ಇನ್ ಬೇರೆ ಮೇಲ್ಗಡೆದೆಲ್ಲ ಇನ್ನ ಹಿಂಗ್ ಮಾಡ್ತಾರೆ. ಇವಳಿಗೆಲ್ಲ ಒಂದ್ ಕಡೆ ಬಸ್ ನಿಲ್ಸಲ್ಲ ಅಂತ ಹೇಳಿದಾಗ ನಾವು ಹೋರಾಡ್ತೀನಿ ಯಾಕಲ್ಲಿ ಬಸ್ ನಿಲ್ಸಲ್ಲ ಅಂತ. ನಿಲ್ಸ್ಬೇಕು. ಅದಕ್ಕೆ ಮಗಳು ಬಹಳ ಚಂದ. ಮಗಳು ಮಗ ಇದ್ದಾಗ ಪ್ರಯೋಗ ಬಹಳ ಚೆನ್ನಾಗಿ ಮಾಡ್ಕೋಬಹುದು ನೀವು. ಇದು ಪ್ರಯೋಗ. ಇದು ಪ್ರಯೋಗನೇ. ಗಾಂಧೀಜಿ ಎಲ್ಲ ಪ್ರಯೋಗನೇ ಇಲ್ಲ. ಅವರು ಅವ್ರ ಮಕ್ಕಳ ಮೇಲೆ ಪ್ರಯೋಗನೇ ಮಾಡಿದ್ದಲ್ಲ. ನೋಡಿ ಒಬ್ಬ ಮಗ ಹೊರಗೆ ಹೋಗ್ಬಿಡ್ತಾನೆ ಸಿಡಿದು. ಅದನ್ನೇ ನಾವು ಬಹಳ ಉದಾಹರಣೆ ಕೊಡ್ತೀವಿ. ಅವ್ರು 3-4 ಜನ ಗಂಡು ಮಕ್ಕಳಿಗೆ ಒಬ್ಬ ಹೊರಗೆ ಹೋಗ್ಬಿಟ್ಟ ಗಾಂಧೀಜಿ ಸರಿ ಮಗನ್ ಸಾಕ್ಲಿಲ್ಲ ಅಂತ ಹಂಗ ಅನ್ಬಾರ್ದು. ಈಗ ನನಗೆ ಮಕ್ಕಳಿದ್ದಾರೆ, ಇವರು ಒಂದ್ಸರಿ ವಿರೋಧ ಮಾಡ್ತಾರೆ. ಗಾಂಧೀಜಿ ಸರಿಯಾಗಲ್ಲ, ಒಂದ್ಸರಿ ತ್ಯಾಗ ಮಾಡ್ಬೇಕಾಗುತ್ತೆ ಇವ್ರಿಗೂ. ಆ ವಯಸ್ಸಲ್ಲಿ ಅವ್ರು ವಿರೋಧ ಮಾಡ್ತಾರೆ, ಅದನ್ನ ನಾವು ತಗೋಬಾರ್ದು. ಒಂದ್ ದಿವಸ ಇವ್ರು ಗಾಂಧೀಜಿ ಆಗ್ತಾರೆ. ನಾ ಹೇಳಿದೀನಿ ಒಂದ್ ದಿವಸ ನೀವು ಗಾಂಧಿ ಆಗ್ತೀರಾ, ಗಾಂಧಿ ತರ ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿದೀನಿ. ಈಗ ನೀವು ಹಾಕಿರೋ ಬೀಜದಲ್ಲೇ ಸರ್ ಅವ್ರು ಬಂದ್ರೆ ನೀವು ಯಾವ ತರ ಗಿಡ ನೀವು ಅನ್ಕೊಂಡಿರ್ತೀರ ನಾನು ಗಾಂಧಿ ಆಗ್ತೀನಿ ಅಂತ. M.Pharm PhD ಮಾಡಿರೋ ವ್ಯಕ್ತಿ ಒಬ್ಬ ಗಾಂಧೀಜಿ ಹಿಡ್ಕಂತಾನೆ ಅಂತ ನೀವು ಅನ್ಕಂತೀರ. ಯಾವಾಗ ಆಗ್ತೀನಿ ನೋಡ್ರಿ, ಹಂಗ ಆಗುತ್ತೆ ಅದು ಪರಿಸ್ಥಿತಿ. ಒಂದ್ ದಿವಸ ಇಡೀ ಭಾರತ ಗಾಂಧೀಜಿನ ಫಾಲೋ ಮಾಡ್ಬೇಕಾಗುತ್ತೆ. ಒಂದ್ ದಿವಸ ಅಂತ ಸ್ಥಿತಿ ಬರುತ್ತೆ ನಿಮಗೆ. ಒಂದ್ ದಿವಸ ಹೆಂಗೆ ಕೊರೋನಾ ಬಂದಾಗ ಹೆಂಗೆ ನಾವೆಲ್ಲ ಬಂದು ಹಳ್ಳಿಗೆ ಬಂದು ವಾಪಸ್ಸು, ಹಂಗೆ ಇದು ಆಗುತ್ತಿದ್ದು ಏನೋ ಒಂದು. ನೋಡಿ ಕಷ್ಟ ಬಂದಾಗ ನಾವು ಮತ್ತೆ ಮರಳಿ ಬರ್ತಿರಲ್ಲ ನೀವು. ಹಾಗೆ ಸುಮ್ನೆ ಹೌದು. ನೋಡಿ ನಿಮ್ಗೆ ಇಂಗ್ಲಿಷ್ ಮೆಡಿಸಿನ್ ವರ್ಕ್ ಆಗ್ಲಿದ್ದಾಗ ಆಯುರ್ವೇದ ಹುಡ್ಕೊಂಡ್ ಬರ್ತೀರಿ ನೀವು. ನೀವು ಇಂಗ್ಲಿಷ್ ಚೆನ್ನಾಗಿದ್ದಾಗ ನೀವು ಆಯುರ್ವೇದ ಬೇಡ ಅಂತೀರಲ್ವಾ ನೀವು. ಒಂದ್ ದಿವಸ ಅದೇ ಗಿಡ ಮೂಲಕ ನಿಮಗೆ ಪ್ರಾಣ ಉಳಿಸುತ್ತೆ. ನಿಮಗೆ ಬರಲ್ಲ ನೀವು ಫಸ್ಟಿಗೆ ಆಯುರ್ವೇದಕ್ಕೆ ಬರಲ್ಲ. ನೀವು ಎಲ್ಲ ಸುತ್ತಾಡ್ಕೊಂಬಂದು ಆಮೇಲೆ ಬರ್ತೀರಿ. ಅದಕ್ಕೆ ಆಯುರ್ವೇದರ್ ಬೈಯದ್ ನಿಮಗೆ. ನೀವು ಕಾಲೇಜಿಗೆ ಹೋಗ್ತಿದ್ರೆ ಗೌರ್ಮೆಂಟ್ ಹೋಗ್ಬೇಕು, ನಾವು ಅನುದಾನಗಳನ್ನು ಬಳಸ್ಕೋಬೇಕು. ಸಿಟಿಗೆ ಹೋಗಿ ದುಡ್ಡು ಖರ್ಚು ಮಾಡಬಾರ್ದು. ಅಷ್ಟೊಂದು ಯಾಕೆ ಮಾಡ್ತೀರಿ? ದುಡ್ಡು ಎಲ್ಲಿದೆ ನಿಮ್ಮ ಹತ್ರ ಅಷ್ಟೊಂದು ಖರ್ಚು ಮಾಡಕ್ಕೆ? ಬಹಳ ದುಡ್ಡು ನೀವು ಎಲ್ಲಿಂದ ತೆಗಿತೀರಾ? ಬೇರೆ ಜಾಬಿಂದಾನೇ ತೆಗಿತೀರಿ ನೀವು. ಬಹಳ ಶ್ರೀಮಂತರಾಗಿದ್ದಾರೆ ನಿಮ್ ಊರಾಗೆ ಅಂದ್ರೆ ಬಹಳ ಜನ ಬಡವರು ಆಗಿದ್ದಾರೆ ಅಂತ ಲೆಕ್ಕನೆ. ನೀವು ಜೋಬಿಂದಾನೇ ತೆಗಿಬೇಕು ನೀವು ದುಡ್ಡು. ಒಬ್ಬ ಲಾಯರ್ ಬಹಳ ಫೀಸ್ ತಗೊಳ್ಳೋದು, ಒಬ್ಬ ಡಾಕ್ಟರ್ ಬಹಳ ಫೀಸ್ ತಗೊಳ್ಳೋದು ಗಾಂಧೀಜಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಇಷ್ಟೊಂದು ತಗೊಂಡ್ರೆ ನೀವು ಹೆಂಗ್ ಕೊಡ್ತಾರೆ ಬಡವರು ಅಂತ ಅನ್ನೋರು. ಅವಾಗ AS ಆಫೀಸರ್ 25,000 ಸಂಬಳ ತಗೊಂಡಿದ್ದಕ್ಕೆ ಗಾಂಧೀಜಿ ಬೈದಿದ್ದಾರೆ. ಅವಾಗಲೇ 25,000. ಈಗ ಎಷ್ಟೊಂದು ಸಂಬಳ ತಗೊಂತಿದಿರಲ್ಲ ನೀವು. 3 ಲಕ್ಷ ಸಂಬಳ ತಗೊಂತೀರಾ. ಒಂದ್ಸರಿ ಒಂದ್ ಕ್ಲಾಸ್ ಪಾಠ ಮಾಡಲ್ಲ ಗೊತ್ತಾ ನೀವು. ಅದೇ ಮುನ್ಸಿಪಾಲಿಟಿಗೆ ಎಷ್ಟು ಕಸ ತೆಗಿತಾನೆ ನೀವು ಸಂಬಳನೇ ಕೊಟ್ಟಿರಲ್ಲ ನಾವು. ಅದಕ್ಕೆ ನಾವೇ ಪರಿವರ್ತನೆ ಆಗ್ಬೇಕು. ಈಗ ನೋಡಿ ಮೋದಿ ಅವರು ಒಂದು ಸ್ಕೀಮ್ ಮಾಡಿದ್ರು, ಗ್ಯಾಸ್ ಸಬ್ಸಿಡಿ ಬೇಡ ಅಂತ ನೀವೇ ವಾಪಸ್ ಕೊಡಿ ಅಂತಂದ್ರು. ಕರೆಕ್ಟಾ? ಅದೇ ಗಾಂಧಿ ತತ್ವ. ನೀವೇ ವಾಪಸ್ ಕೊಡ್ರಿ ಸಬ್ಸಿಡಿಗಳನ್ನ. ನೀವೇ ನಿಮ್ ದುಡ್ಡನ್ನ ಖರ್ಚು ಮಾಡ್ಕೊಂಡು ಜೀವನ ಮಾಡ್ರಿ. ಈ ಫ್ರೀ ಬಸ್ ಬಿಟ್ರು ಸಹ ನೀವು ತುಂಬಾ ಸಂಬಳ ತಗೊಂತೀರ ಹೆಣ್ಮಕ್ಳು, ಟಿಕೆಟ್ ತಗೊಳ್ರಿ. ಕೆಲವರು ಹೆಣ್ಮಕ್ಳು ಈಗೂ ತಗೊಂತಾರೆ ಟಿಕೆಟ್. ಫ್ರೀ ಇದ್ರು ಯಾಕೆ ನಿಮ್ಮ ಹತ್ರ ಬಹಳ ಸಂಬಳ ಇದೆಯಲ್ಲ, 3 ಲಕ್ಷ 4 ಲಕ್ಷ ಸಂಬಳ ಇರುತ್ತಲ್ಲ. ನೀವು ಫ್ರೀ ಬಸ್ ತಗೋಬಾರ್ದು. ನೀವು ಅವಾಗ ತುಂಬಾ ಬಡವರು ಫ್ರೀ ಬಸ್ ಅಲ್ಲಿ ಓಡಾಡಿ. ಈಗ ಸರ್ಕಾರ ಮಾಡಿರೋದು ಅದೇ ತರ ಫ್ರೀ ಅಂತಂದ್ರೆ ಯಾರು ಆಗ್ಲಿಲ್ದವ್ರು ಕೊಡ್ರಿ ಅಂತ. ಆ ಸೆಂಟೆನ್ಸ್ ಹೇಳ್ಬೇಕು ಸರ್ಕಾರಗಳು. ಹೇಳಿಲ್ಲ ಅದನ್ನ ಹೇಳ್ಬೇಕು ಸ್ವಲ್ಪ ಯಾವಾಗಲೂ. ಅವಾಗ ಇಷ್ಟು ದ್ವೇಷ ಬರಲ್ಲ. ಈಗ ನೋಡಿ ತುಂಬಾ ಜನ ಗಂಡಸರು ಬೈಕೊಂಡು ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ, ನೀವು ಫ್ರೀ ಬಸ್ ಅಂತ ಆಡ್ಕಂತಿರ್ತಾರೆ. ಈ ಸ್ಟೇಟ್ಮೆಂಟ್ ಸರ್ಕಾರಗಳು ಕೊಡ್ಬೇಕು. ಬಟ್ ಆ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸರ್ಕಾರ ಅದು ಹೋಟೆಲ್ ಗೆಲ್ಲಲ್ಲ. ಅದಕ್ಕೆ ಸರ್ಕಾರ ಗೆಲ್ಲಲ್ಲ. ಅದಕ್ಕೆ ಅದೇನ್ ಮಾಡುತ್ತೆ, ಸಾಹುಕಾರಿದ್ರು ಓಡಾಡ್ರಿ, ಬಡವರಿದ್ರು ಓಡಾಡ್ರಿ ಅಂತ ಫ್ರೀ ಬಿಡುತ್ತೆ. ಈ ತರ ನಾವು ಮನ ಪರಿವರ್ತನೆ ಮಾಡ್ಬೇಕು. ಬಡವನಿಗೆ ಎಲ್ಲ ಸಿಗ್ಲಿ, ಸಾಹುಕಾರರು ತ್ಯಾಗ ಮಾಡ್ಬೇಕು. ಅದನ್ನ ಗಾಂಧಿ ತತ್ವದಲ್ಲಿ ಹೇಳುತ್ತೆ. ಸರ್ ನನ್ನೊಂದು ಉದಾಹರಣೆ ಏನಂದ್ರೆ, ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಹೇಳ್ತಾರೆ. ಆದರೆ ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲಿ ಯಾರು ಓದಕ್ಕೆ ಮುಂದೆ ಬರಲ್ಲ. ಈಗ ನನ್ನ ಮಗ ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾನೆ ಅಂದರೆ ಓ ಹೌದಾ ಅಂತ ಗೌರವ ಕೊಡ್ತಾರೆ. ಅದೇ ನನ್ನ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿದ್ದಾರೆ ಅಂದರೆ ಅಯ್ಯೋ ನಿಮ್ಮ ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಿದ್ದೀರಾ ಅಂತ ಅಂತಾರೆ. ಯಾವುದನ್ನ ಅಂದರೆ ಗೌರ್ಮೆಂಟ್ ಕಾಲೇಜು ಓದಲ್ಲ ಅಂತಂದ್ಮೇಲೆ ಗೌರ್ಮೆಂಟ್ ಕೆಲಸ ಯಾಕೆ ಬಯಸ್ಬೇಕು ಅವರು? ಹಾಗಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆಲ್ಲ ಯಾವ ಕೆಲಸ ತಗೊಬೇಕು? ಎಲ್ಲ ಪ್ರೈವೇಟಲ್ಲಿ ಓದಿರೋರೆ ಗೌರ್ಮೆಂಟ್ ಜಾಬ್ ತಗೊಂಡ್ರೆ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಅಲ್ಲಿ ಸರ್ಕಾರ ಕೊಡೋ ಸೌಲಭ್ಯನ ನಾವು ಬಳಸ್ಕೊಂಡು ಶಿಕ್ಷಣ ಪಡ್ಕೊಂಡು ನಾವು ಗೌರ್ಮೆಂಟ್ ಜಾಬೇ ಸಿಗ್ತಿಲ್ಲ ನಮಗೆ. ಈಗ ಸಿಗಲ್ಲ ಇವ್ರಿಗೆ ಕಾಂಪೀಟ್ ಮಾಡಕ್ ಆಗಲ್ಲ. ಇವರಿಗೆ ಶಿಕ್ಷಣದಲ್ಲಿ ಅಷ್ಟು ಕ್ವಾಲಿಟಿ ಕೊಡಕ್ ಆಗಲ್ಲ. ಇವರಿಗೆ ಪ್ರೈವೇಟ್ ಅಲ್ಲಿ ಓದ್ಕೊಂಡು ಬಂದು ನಮ್ಮ ಜೊತೆ ಕಾಂಪೀಟ್ ಮಾಡ್ತಾರೆ. ಬಹಳ ಕ್ವಾಲಿಟಿ ಕೊಡ್ತಾರೆ ಅವರು. ನೀವು ಅಲ್ಲೊಂದು ಯೂರಿನಲ್ಸ್ ಅಲ್ಲ, ನಾಳೆ ಒಂದು ಪ್ರೈವೇಟ್ ಅಲ್ಲಿರೋ ಒಂದು ಯೂರಿನಲ್ಸ್ ನೋಡ್ಕೊಂಬರ್ರಿ, ಇವ್ರು ಯೂರಿನಲ್ಸ್ ನೋಡ್ಕೊಂಬರ್ರಿ. ನೀವು ಹೋಗಿ ಶೌಚಾಲಯ ನೋಡ್ಕೊಂಬರ್ರಿ, ಎಷ್ಟು ಕ್ವಾಲಿಟಿ ಇರುತ್ತೆ. ಅವ್ರು 5-6 ಸರಿ ಕ್ಲೀನ್ ಮಾಡ್ತಾರ ಅವರು. ಇವ್ರು ವಾರಕ್ಕೆ ಒಂದ್ಸರಿ ಕ್ಲೀನ್ ಮಾಡಲ್ಲ. ಶೌಚಾಲಯನೇ ಇಲ್ಲದ ಸ್ಕೂಲ್ ಇದಾವೆ ಈ ದೇಶದಲ್ಲಿ. ಹೋರಾಡ್ಬೇಕಾಗ ಫಸ್ಟ್ ಸೇರಿಸ್ಬೇಕು ಅವರು ಸ್ಕೂಲಿಗೆ. ಹೇಳ್ತಾರೆ ಬೆಂಚ್ ಇರಲ್ಲ, ಟೀಚರ್ಸ್ ಇರಲ್ಲ, ನೀವು ಸೇರಿಸಿ ಅಲ್ಲೇ ಹೋರಾಡ್ಬೇಕಲ್ಲಿ. ಸೇರಿಸಿದಾಗ ನೀವು ಹೋರಾಡ್ಬೋದಲ್ಲ, ಬೆಂಚ್ನ ನೀವು ಅರೇಂಜ್ ಮಾಡ್ರಿ, ಟೀಚರ್ಸ್ ಒಳ್ಳೆ ಶಿಕ್ಷಣ ಕೊಡ್ರಿ ಅಂತ ಹೇಳ್ಬೋದಲ್ಲ. ಸೇರ್ಸೋದೇ ಇಲ್ಲ, ಹಂಗೆ ಸುಮ್ಮನೆ ಗೌರ್ಮೆಂಟ್. ಈಗ ನಾವು ಚೆನ್ನಾಗಿ ಓದಿ ಅಮೆರಿಕಕ್ಕೆ ಹೋಗ್ತೀವಿ. ಅಮೆರಿಕ ಚೆನ್ನಾಗಿ ಮಾಡ್ಕೊಂಡಿದ್ದಾನ ಅವನು. ನಮ್ ದೇಶನೂ ಅಮೆರಿಕ ಮಾಡ್ಕೋಬಹುದಲ್ಲ. ನಾವು ಬೇರೆ ಮನೆಗೆ ಹೋಗೋದಕ್ಕಿಂತ ನಮ್ಮದನ್ನ ಸರಿ ಮಾಡ್ಕೋಬೇಕು. ನಮ್ಮನೆ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ. ತುಂಬಾ ಮೈಂಡ್ ಡ್ರೈನ್ ಅಂತ ಕರಿತೀವಿ ನಾವೀಗ. ತುಂಬಾ ಇಂಟೆಲಿಜೆಂಟ್ ಅಲ್ಲ ಅಮೆರಿಕದಾಗ ಹೋಗಿದ್ದಾರೆ. ಅದಕ್ಕೆ ಇಂಟೆಲಿಜೆಂಟ್. ಬೆಂಗಳೂರು ಟ್ರಾಫಿಕ್ ಸರಿ ಮಾಡೋರಿಲ್ಲ ನಮ್ಮದು. ಕಸನೇ ಸರಿ ವಿಲೇವಾರಿ ಮಾಡಕ್ ಆಗ್ತಿಲ್ಲ ನಮಗೆ. ಕಸನ ನೀವು ಬಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡ್ತಿರೋ, ನೆಲದ ಮೇಲೆ ಚೆಲ್ತಿರೋ ಅಂತ ಇವತ್ತು ನಾನು ಸುದ್ದಿ ಮಾಡಿದ್ದೀನಿ. ನೆಲದ ಮೇಲೆ ಫುಲ್ ಚೆಲ್ಲಿರ್ತಾರೆ.
ಒಂದು ಬಾಕ್ಸ್ ಇಡ್ರಿ, ಕಂಟೈನರ್ ಇಡ್ರಿ ಅಂದ್ರೆ ಇಲ್ಲ ಸರ್ ಅದು ಫೇಲ್ಯೂರ್ ಆಗಿದೆ ಅಂತಾರೆ. ಬಾಚೋದು ಹೆಂಗೆ ಅಷ್ಟೊಂದು ಬಾಚೋದು ಹೆಂಗೆ? ಕಸದ ಮೇಲೆ ಪ್ರಯೋಗಗಳಾಗಿಲ್ಲ ನಮ್ಮ. ಕೆಲ್ಸನ ನಾವು ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದೀವಿ, ಕಮ್ಮಿ ಮಾಡ್ಕೊಂತಾನೆ ಇಲ್ಲ ನಾವು. ಕಮ್ಮಿ ಮಾಡ್ಕೊಂತ ಇಲ್ಲ. ನಮಗೆ ನಾವೇ ಮಾಡ್ತಿರೋದು ನಮ್ಮ ಮೈ ಮೇಲೆ ನಾವೇ ಕೆಲಸ ಜಾಸ್ತಿ ಹಾಕೊಂತಿದೀವಿ. ಕೆಲಸ ಕಮ್ಮಿ ಮಾಡ್ಕೊಂಡಂಗ್ ನೋಡ್ಕೊಬೇಕು. ಮಾಡ್ಕೋಬೇಕಾಗಿತ್ತು. ಒಂದು ಬಸ್ಸಲ್ಲಿ 50 ಜನ ಓಡಾಡ್ತಾರೆ, ಆಟೋದಲ್ಲಿ 3 ಜನ ಓಡಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಆಟೋದಲ್ಲಿ ಬಹಳ ಸಂಖ್ಯೆ ಜಾಸ್ತಿ ಆಗಿದೆ ಚಿತ್ರದುರ್ಗದಲ್ಲಿ. ಸಿಟಿ ಬಸ್ಸಲ್ಲಿ ಏನಾಗುತ್ತೆ, ಸಾಮೂಹಿಕವಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಸರ್ಕಾರ, ಅಂತವನು ಮಾಡಬೇಕು. ಈ ನೋಡಿ ಬೆಂಗಳೂರಲ್ಲಿ ರ್ಯಾಪಿಡೋ ಅಂತ ಬಂದಿದೆ, ಬೈಕಲ್ಲಿ ಓಡಾಡ್ತಾರೆ ಅವ್ರು, ಯಾಕೆಂದ್ರೆ ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಇದಾಯ್ತು. ಬಟ್ ಅಲ್ಲಿ ಆಟೋವರು ಸ್ಟ್ರೈಕ್ ಮಾಡೋರು ಅವ್ರ ವಿರುದ್ಧ. ಈ ಎಲ್ಲದೂ ಒಬ್ರ ಮೇಲೆ ಒಬ್ರು ಹೋರಾಟನೇ, ಕಾಂಪಿಟೇಷನ್ನೇ ಬಂದಿದೆ. ಬಟ್ ನಾವೇನ್ ಹೇಳ್ತಾ ಇದೀವಿ, 1-2 ಸಿಟಿ ಬಸ್ ಬಿಡ್ರಿ ನಾವು ಬೇಡ್ಕಂತ ಇರೋದು. ನಾವು ಫುಲ್ ಸಿಟಿ ಬಸ್ ಕೇಳ್ತಾ ಇಲ್ಲ. ಒಂದು ಬಿಡಲ್ಲ ಅಂದ್ರೆ ಹೆಂಗ್ ನೀವು?